ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 4th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಫಸ್ಟ್, ಸೆಕೆಂಡ್, ಥರ್ಡ್ ಎಪಿಸೋಡ್ ನೋಡಿಲ್ಲ ಅವ್ರಿಗೋಸ್ಕರ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ. ಅಲ್ಲಿಂದ ಸೆಕ್ರೆಟರಿ ಕಿಮ್ ಕಿಚನ್ಗೆ ಹೋಗ್ತಾಳೆ, ನಾನು ಐಸ್ ಕ್ಯೂಬ್ಸ್ ತರ್ತೀನಿ ಅಂತ. ಅಲ್ಲಿ ಆ ಸಿಚುವೇಶನ್ನ ಇಮ್ಯಾಜಿನ್ ಮಾಡಿಕೊಂಡು ಸೆಕ್ರೆಟರಿ ಕಿಮ್ ನರ್ವಸ್ ಆಗ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಅದೇ ಥರ ಆಗ್ತಿರುತ್ತೆ. ಸೆಕ್ರೆಟರಿ ಕಿಮ್ ಐಸ್ ಕ್ಯೂಬ್ ತೊಗೊಂಡು ಹೀರೋ ಹತ್ರ ಬಂದರೆ ಹೀರೋ ಆಲ್ರೆಡಿ ಮಲ್ಕೊಂಡಿರ್ತಾನೆ. ಆದರೆ ಹೀರೋ ಕನಸಿನಲ್ಲಿ ಏನೋ ಕನ್ವರ್ಸ್ತಿರೋದು, ಭಯ ಪಡ್ತಿರೋದು ಗೊತ್ತಾಗ್ತಿರುತ್ತೆ. ಈಗ ಡ್ರೀಮ್ನ ತೋರಿಸ್ತಾರೆ. ಮತ್ತು ಅದೇ ಪಾಳು ಬಿದ್ದಿರೋ ಮನೆಯಲ್ಲಿ ಒಂದು ಲೇಡಿನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ಲು ಭಯ ಪಟ್ಕೊಂಡಿರೋದು ಕೂಡ ತೋರಿಸ್ತಾರೆ. ಆ ಲೇಡಿ ಹೀರೋನ ಕರಿತಿರ್ತಾರೆ, ಬಾ ನನ್ನ ಹತ್ರ ಅಂತ ಹೇಳ್ತಿರ್ತಾರೆ. ಅವ್ರನ್ನ ಸಾಯ್ಸಕ್ಕೆ ಕೂಡ ಹೋಗ್ತಿರ್ತಾರೆ. ಇದನ್ನೆಲ್ಲ ಹೀರೋ ನೆನೆಸ್ಕೊಂಡು ಫುಲ್ಲು ಕನಸಿನಲ್ಲಿ ಬೆಚ್ತಿರ್ತಾರೆ. ಇದನ್ನು ಸೆಕ್ರೆಟರಿ ಕಿಮ್ ನೋಡ್ತಿರ್ತಾರೆ. ಸೆಕ್ರೆಟರಿ ಕಿಮ್ ಒಂಥರ ಫೀಲ್ ಆಗ್ತಿರುತ್ತೆ. ಹೀರೋಗೆ ಆ ಕನಸಿನಿಂದ ಎಚ್ಚರ ಆಗುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಈಗ ನಿಮಗೆ ಪರವಾಗಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಅಂತ ತಲೆ ಅಲ್ಲಾಡಿಸಿ ಸುಮ್ಮನಾಗ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಬಾಲ್ಕನಿಯಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಈಗ ಸೆಕ್ರೆಟರಿ ಕಿಮ್ ಟೀ ತರೋದನ್ನ ತೋರಿಸ್ತಾರೆ. ಅವಳು ಹೀರೋಗೆ ಕೊಟ್ಟು ಇದನ್ನು ಸ್ವಲ್ಪ ಕುಡೀರಿ, ನಿಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನಿಮ್ಗೆ ಈ ಥರ ಕೆಟ್ಟ ಕನಸು ಯಾವಾಗಲೂ ಬೀಳ್ತಿರುತ್ತೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹೌದು, ಅವಾಗವಾಗ ಬೀಳ್ತಿರುತ್ತೆ ಅಂತ. ಹೀರೋ ಹೇಳ್ತಾನೆ, ಸೆಕ್ರೆಟರಿ ಕಿಮ್ ನೀವಿವತ್ತು ಇಲ್ಲೇ ಉಳ್ಕೋಬೋದಾ ಅಂತ. ಆದರೆ ಸೆಕ್ರೆಟರಿ ಕಿಮ್ ಅದನ್ನ ಅರ್ಥ ಬೇರೆ ಥರ ತಿಳ್ಕೊಂಡಿರ್ತಾಳೆ. ಅದಕ್ಕೆ ಅವಳು ಫುಲ್ಲು ನರ್ವಸ್ ಆಗಿಬಿಟ್ಟಿರ್ತಾಳೆ. ಅದು ಹೀರೋಗೆ ಗೊತ್ತಾಗುತ್ತೆ. ಅದಕ್ಕೆ ಹೀರೋ ಹೇಳ್ತಾನೆ, ನಮ್ಮ ಮನೇಲಿ ಗೆಸ್ಟ್ ರೂಮ್ ಕೂಡ ಇದೆ, ನೀನು ಅಲ್ಲಿ ಉಳ್ಕೋ ಅಂತ ನಾನು ಹೇಳಿದ್ದು ಅಂತ. ಇದನ್ನ ಕೇಳಿ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಎಂಬ್ಯಾರಸ್ಮೆಂಟ್ ಫೀಲ್ ಆಗುತ್ತೆ. ಅವಳು ಸೈಡಲ್ಲಿ ತಿರ್ಕೊಂಡು ಏನೇನೋ ಗೊಣಗ್ತಾ ಇರ್ತಾಳೆ. ಇದನ್ನ ಹೀರೋ ನೋಡಿ ಫುಲ್ಲು ಮಜಾ ತಗೊಂಡು ನಗ್ತಾ ಇರ್ತಾನೆ. ನೀನೇನು ಯೋಚನೆ ಮಾಡ್ತಿದ್ದೆ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ನಗ್ನಗ್ತಾ ಹೇಳ್ತಿರ್ತಾಳೆ, ಆ ಥರ ಎಲ್ಲ ಏನು ನಾನು ಅದನ್ನ ಅನ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ನೀನು ಮೊದಲು ಕೂಡ ಎಷ್ಟೋ ಸತಿ ಇಲ್ಲೇ ಗೆಸ್ಟ್ ರೂಮಲ್ಲಿ ಉಳ್ಕೊಂಡಿದ್ಯಾ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಅಂತ ನಗ್ತಿರ್ತಾಳೆ. ಅಷ್ಟರಲ್ಲಿ ಹೀರೋಗೆ ಒಂದು ಕಾಲ್ ಬರುತ್ತೆ. ಹೀರೋ ಆ ಕಾಲಲ್ಲಿ ಏನೂ ಮಾತಾಡ್ತಿರಲ್ಲ, ಬರೀ ಕೇಳಿಸ್ಕೊತಿರ್ತಾನೆ. ಆದರೆ ಹೀರೋ ಫೇಸು ತುಂಬ ಡಲ್ ಆಗಿಬಿಡುತ್ತೆ. ಫೋನ್ ಕಟ್ ಆಗಿದ ತಕ್ಷಣ ಹೀರೋ ಹೇಳ್ತಾನೆ, ಸಾರಿ ಸೆಕ್ರೆಟರಿ ಕಿಮ್, ನೀವು ಇವತ್ತು ಇಲ್ಲಿ ಉಳ್ಕೊಳ್ಳೋದಕ್ಕಾಗೋದಿಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ಹಾಗೆಲ್ಲ ಏನೂ ಇಲ್ಲ ಸರ್, ನಾನು ಇವತ್ತು ಹೋಗ್ತಾ ಇದ್ದೆ, ನಾನು ಇಲ್ಲಿ ಉಳ್ಕೋತಿರ್ಲಿಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಅಲ್ಲಿಂದ ಅವ್ರಿಗೆ ಗುಡ್ ಬೈ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈಗ ಸೆಕ್ರೆಟರಿ ಕಿಮ್ ನಡ್ಕೊಂಡು ಹೋಗೋದನ್ನ ತೋರಿಸ್ತಾರೆ. ಆಗ ಸೆಕ್ರೆಟರಿ ಕಿಮ್ ಯೋಚನೆ ಮಾಡ್ತಿರ್ತಾಳೆ, ಹೀರೋಗೆ ಯಾವ ಕಾಲ್ ಬಂದಿರ್ಬೋದು, ನೋಡಿದ್ರೆ ಯಾವುದೇ ಥರ ರಿಯಾಕ್ಷನ್ನು ಕೊಡ್ತಿರಲಿಲ್ಲ. ಆದರೆ ಅವ್ರ ಫೇಸಲ್ಲಿ ಗೊತ್ತಾಗ್ತಿತ್ತು ಫುಲ್ಲು ಬೇಜಾರಲ್ಲಿದ್ದಾರೆ ಅಂತ. ಯಾರು ಕಾಲ್ ಮಾಡಿರ್ಬೋದು ಅಂತ ಹೀಗೆ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾಳೆ. ಹೀಗೆ ಹೋಗ್ತಿರುವಾಗ ಹೀರೋನ ಬ್ರದರ್ಗೆ ಸೆಕ್ರೆಟರಿ ಕಿಮ್ ಟಕ್ಕರ್ ಹೊಡಿತಾಳೆ. ಹೀರೋ ಬ್ರದರ್ ಮೊಬೈಲು ಕೆಳಗಡೆ ಬಿದ್ದೋಗುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಸಾರಿ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನೋಡ್ಕೊಂಡು ಹೋಗಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಮ್ಮ ಮೊಬೈಲ್ ಏನು ಡ್ಯಾಮೇಜ್ ಆಗಿಲ್ಲ ಅನ್ಸುತ್ತೆ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಕೆಳಗೆ ಕುತ್ಕೊಂಡು ಸೆಕ್ರೆಟರಿ ಕಿಮ್ನ ಶೂನ ಲೇಸ್ನ ಕಟ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಪರವಾಗಿಲ್ಲ, ನಾನೇ ಮ್ಯಾನೇಜ್ ಮಾಡ್ಕೋತೀನಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀನು ಇದೇ ಥರ ಇದ್ರೆ ಎಲ್ಲರಿಗೂ ಟಕ್ಕರ್ ಹೊಡಿತಾ ಬಿದ್ದೋಗ್ತೀಯಾ ಅಂತ. ಸೆಕ್ರೆಟರಿ ಕಿಮ್ ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳಿ ಅವ್ರ ಮೊಬೈಲ್ನ ರಿಟರ್ನ್ ಮಾಡ್ತಾಳೆ. ಅವನು ಅಲ್ಲಿಂದ ಸ್ಮೈಲ್ ಕೊಟ್ಟು ಮುಂದಕ್ಕೆ ಹೋಗ್ತಾನೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇವರು ತುಂಬ ಸ್ವೀಟ್ ಬಾಯ್ ಅನ್ಸುತ್ತೆ, ಬೇರೆ ಥರ ಕೋಪಿಷ್ಟ ಥರ ಅಂತೂ ಅಲ್ವೇ ಅಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಮನೆಗೆ ಹೀರೋ ಬ್ರದರ್ ಕೂಡ ಬಂದಿರ್ತಾರೆ. ಏನು ನಿನ್ನನ್ನು ಕೂತ್ಕೋ ಅನ್ನೋದು ಇಲ್ವಾ, ಗ್ರೀಟು ಮಾಡೋದಿಲ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಹೀರೋ ಕೇಳ್ತಾನೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ. ಅದಕ್ಕೆ ಅವ್ರ ಬ್ರದರ್ ಹೇಳ್ತಾರೆ, ನಾನು ಯಾರಿಗೂ ಹೇಳ್ದೆ ಕೇಳ್ದೆ ಬಂದಿದ್ದಕ್ಕೆ ಅಪ್ಪ ಅಮ್ಮ ಇಬ್ಬರು ಜಿಜು ಐಲ್ಯಾಂಡ್ಗೆ ಹೋಗಿದ್ದಾರೆ. ಅದಕ್ಕೆ ಆ ಖಾಲಿ ಮನೇಲಿ ಒಬ್ಬನೇ ಇರೋದಕ್ಕಿಂತ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ. ಹೀರೋ ಬ್ರದರ್ ಹೇಳ್ತಾರೆ, ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಬಂದಿದ್ದೀನಿ, ಆದರೆ ಏನು ಮಾಡಲಿ, ನೀನು ಪಾಸ್ಟಲ್ಲಿ ಮಾಡಿರೋದು ನನಗೆ ಪದೇ ಪದೇ ನೆನಪಾಗ್ತಿರುತ್ತೆ, ಆದ್ದರಿಂದ ನಿನ್ನನ್ನು ನಾನು ಕ್ಷಮಿಸೋಕ್ಕೆ ಆಗ್ತಿಲ್ಲ ಅಂತ. ಆಗ ನಮಗೆ ಗೊತ್ತಾಗುತ್ತೆ ಪಾಸ್ಟಲ್ಲಿ ಏನೋ ಸ್ಟೋರಿ ನಡೆದಿದೆ ಅಂತ. ಇಲ್ಲಿ ಹೀರೋಗೂ ಕೂಡ ಇದೇ ಥರ ಪಾಸ್ಟಲ್ಲಿ ಏನೋ ನಡೆದಿರೋದು ಕನ್ಸು ಬೀಳ್ತಿರುತ್ತೆ. ಇದಕ್ಕೆಲ್ಲ ಏನೋ ಒಂದು ಲಿಂಕ್ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿಂದೆಲ್ಲ ಮುಗ್ದಿದ್ರೆ ಇಲ್ಲಿಂದ ಹೊರಡು ಅಂತ. ಅದಕ್ಕೆ ಹೀರೋ ಬ್ರದರ್ ಕೇಳ್ತಾರೆ, ಏನು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನನಗೆ ಫುಲ್ಲು ಟಯರ್ಡ್ ಆಗಿದೆ, ನೀನು ಇಲ್ಲಿಂದ ಹೊರಡು ಅಂತ ಹೇಳಿ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಹೀರೋ ಬ್ರದರ್ ಅವ್ರನ್ನ ನೋಡಿ ಗುರಾಯಿಸ್ತಾ ಇರ್ತಾರೆ.
ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮನೆನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಅಲ್ಲಿಂದ ಬಂದಿದ ತಕ್ಷಣ ತನ್ನ ಪುಲೋವರ್ನ ತೆಗಿತಿರ್ತಾಳೆ. ಅಲ್ಲಿಂದ ಕೇಬಲ್ ಟೈಸ್ ಕೆಳಗಡೆ ಬೀಳುತ್ತೆ. ಅದನ್ನ ಸೆಕ್ರೆಟರಿ ಕಿಮ್ ಕೈಗೆ ಎತ್ಕೋತಾಳೆ. ಈಗ ಮಾರ್ನಿಂಗ್ ನಡೆದ ಇನ್ಸಿಡೆಂಟ್ ನೆನಪಾಗುತ್ತೆ. ಕಿಮಿಜ ಎಲ್ಲ ಆರ್ಗನೈಸ್ ಆಗಿರಲಿ ಅಂತ ಕೇಬಲ್ ಟೈಸ್ನ ಯೂಸ್ ಮಾಡಿರ್ತಾಳೆ. ಅದರಿಂದ ಹೀರೋಗೆ ಫುಲ್ಲು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಹೀರೋ ಅದರಲ್ಲಿ ತುಂಬ ಹೆದರ್ಕೋತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹೀರೋ ಪಾಸ್ಟ್ ಲೈಫ್ಸಲ್ಲಿ ಏನು ನಡೆದಿದೆಯೋ ಏನೋ, ಯಾಕೆ ಸರ್ಗೆ ಕೇಬಲ್ ಟೈಸಿಂದ ತುಂಬ ಭಯ ಆಗುತ್ತೆ ಅಂತ. ಈಗ ಸೀನು ಶಿಫ್ಟ್ ಆಗಿ 9 years ಬ್ಯಾಕ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಕೂಡ ಎಲ್ಲ ಆರ್ಗನೈಸ್ ಆಗಿರಲಿ ಅಂತ ಕೇಬಲ್ ಟೈಸ್ನ ಯೂಸ್ ಮಾಡಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಮಿಸ್ ಕಿಮ್ ನಿಮಗೆ ಹೇಗೆ ಸ್ಪೈಡರಿಂದ ಭಯ ಆಗುತ್ತೋ ಹಾಗೆ ನನಗೆ ಕೇಬಲ್ ಟೈಸಿಂದ ಭಯ ಆಗತ್ತೆ ಅಂತ. ಅದಕ್ಕೆ ಹೀರೋ ಫುಲ್ಲು ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾನೆ, ಪ್ಲೀಸ್ ಫ್ಯೂಚರಲ್ಲೂ ಕೂಡ ಯಾವತ್ತೂ ಕೇಬಲ್ ಟೈಸ್ನ ಯೂಸ್ ಮಾಡಬೇಡಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಸರ್ ಖಂಡಿತ ನಾನು ಯಾವತ್ತೂ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಸೆಕ್ರೆಟರಿ ಕಿಮ್ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟಿರ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಯೋಚನೆ ಮಾಡ್ತಾಳೆ, ನಾನು 100% ಪರ್ಫೆಕ್ಟ್ ಆಗಿರೋ ಬಾಸ್ ಕೂಡ ಇವತ್ತು ನಾರ್ಮಲ್ ಪರ್ಸನ್ ಥರ ಬಿಹೇವ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಫುಲ್ಲು ಫೀಲಿಂಗ್ ಇದೆ ಅಂತ ಗೊತ್ತಾಗ್ತಿದೆ. ಇದನ್ನ ಸೆಕ್ರೆಟರಿ ಕಿಮ್ ಮನ್ಸಿನಲ್ಲಿ ಹೇಳ್ಕೊತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಕಾಲ್ನ ತೊಳಿಬೇಕು ಅಂತ ವಾಶ್ರೂಮ್ಗೆ ಹೋಗಿರ್ತಾಳೆ. ಅಲ್ಲಿ ನೋಡಿದ್ರೆ ಒಂದು ರೆಡ್ ಮಾರ್ಕ್ ಆಗಿರುತ್ತೆ. ಅದನ್ನ ನೋಡಿ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, 3 leg race ಅಲ್ಲಿ ಫುಲ್ಲು ಟೈಟಾಗಿ ಕಟ್ಟಿದೆ, ಅದಕ್ಕೆ ಈ ಥರ ಆಗಿರಬೇಕು ಅಂತ. ಆಗ ಸೆಕ್ರೆಟರಿ ಕಿಮ್ಗೆ ಹೀರೋ ಕಾಲಲ್ಲಿ ಆಗಿರೋ ಮಾರ್ಕ್ ಕೂಡ ನೆನಪಾಗತ್ತೆ. ಆಗ ಸೆಕ್ರೆಟರಿ ಕಿಮ್ ಯೋಚನೆ ಮಾಡ್ತಾಳೆ, ಮಿಸ್ಟರ್ ಲೀನ ಲೈಫಲ್ಲಿ ಏನು ನಡೆದಿದೆಯೋ ಏನೋ ಪಾಪಚ್ಚಿ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ನಿಂತಿರ್ತಾನೆ. ಆಗ ಹೀರೋ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ನೋಡಿದ್ರೆ ಅದು ಸೆಕ್ರೆಟರಿ ಕಿಮ್ ಕಳ್ಸಿರೋದು. ಆ ಮೆಸೇಜಲ್ಲಿ ಏನಿರುತ್ತೆ ಅಂದರೆ ಸೆಕ್ರೆಟರಿ ಕಿಮ್ ಕಳ್ಸಿರ್ತಾಳೆ, ಸರ್ ಇವಾಗ ನಿಮ್ಮ ಕಾಲು ನೋವು ಹೇಗಿದೆ ಅಂತ, ನೀವು ರೆಸ್ಟ್ ಮಾಡಿ, ನಾನು ನಿಮ್ಮನ್ನ ನೆಕ್ಸ್ಟ್ ಡೇ ಶೆಡ್ಯೂಲ್ನ ಎಲ್ಲಾನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿರ್ತಾಳೆ. ಹೀರೋ ಇದನ್ನ ನೋಡಿ ನಗ್ತಿರ್ತಾನೆ, ಇದೆಷ್ಟು ಕ್ಯೂಟ್ ಆಗಿದೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಅಲ್ಲಿ ಸೆಕ್ರೆಟರಿ ಕಿಮ್ ಕಾಫಿ ಮಾಡ್ತಾ ಇರ್ತಾರೆ. ಕಿಮಿಜ ಇವತ್ತು ಆಫೀಸ್ಗೆ ಲೇಟಾಗಿ ಬಂದಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹತ್ರ ಅವರು ಸಾರಿ ಕೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ಪರವಾಗಿಲ್ಲ, ಆದರೆ ನೆಕ್ಸ್ಟಿಂದ ಯಾವತ್ತೂ ಲೇಟಾಗಿ ಬರಬೇಡ, ಬೇಗ ಬಾ ಅಂತ. ಅದಕ್ಕೆ ಕಿಮಿಜ ಹೇಳ್ತಾಳೆ, ಸರಿ ಆಯಿತು ಅಂತ. ಈಗ ಕಿಮಿಜ ಕೇಳ್ತಾರೆ, ಮಿಸ್ಟರ್ ಲೀನ ಕಾಲು ಹೇಗಿದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ನಾನು ಇವತ್ತು ಶೆಡ್ಯೂಲ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ, ನೀನು ಅದನ್ನೆಲ್ಲ ರೀಶೆಡ್ಯೂಲ್ ಮಾಡು ಅಂತ ಹೇಳ್ತಿರ್ತಾಳೆ. ಈಗ ಕಂಪ್ನಿಲೊಂದು ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲ ಎಂಪ್ಲಾಯಿ ಟೆನ್ಷನಲ್ಲಿ ಓಡಾಡ್ತಿರ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ ಮತ್ತು ಕಿಮಿಜ ಬರ್ತಾರೆ. ಈಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಯಾಕೆ ಟೆನ್ಷನಲ್ಲಿದ್ದೀರಾ ಎಲ್ಲರೂ, ಏನಾಯಿತು ಅಂತ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾನೆ, ನಮ್ಮ ರೈವಲ್ ಕಂಪ್ನಿಯವರು ಓಪನಿಂಗ್ ಡೇಟ್ ನಮಗಿಂತ ಮುಂಚೆನೇ ಹಾಕಿಸ್ಕೊಂಡಿದ್ದಾರೆ. ಮಿಸ್ಟರ್ ಲೀ ಹೇಳ್ತಿದ್ರು ಅವ್ರಿಗಿಂತ ಮುಂಚೆ ನಮ್ಮ ಲೈಬ್ರರಿದೇ ಓಪನಿಂಗ್ ಆಗಬೇಕು ಅಂತ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಇಷ್ಟು ಬೇಗದಲ್ಲಿ ಕೆಲಸ ಹೇಗೆ ಮುಗಿಯುತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ ಮಾತಾಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಮಿಸ್ಟರ್ ಲೀ ಬರೋಷ್ಟರಲ್ಲಿ ಅನ್ನೋಷ್ಟರಲ್ಲಿ ಅಲ್ಲಿಗೆ ಹೀರೋ ಎಂಟ್ರಿ ಕೊಡ್ತಾನೆ. ಎಲ್ಲರೂ ಅವ್ರಿಗೆ ಗ್ರೀಟ್ ಮಾಡ್ತಾರೆ. ಹೀರೋ ಬಂದಿದ ತಕ್ಷಣ ಹೇಳ್ತಾನೆ, ನಮ್ಮ ಲೈಬ್ರರಿಯ ಓಪನಿಂಗ್ ನೆಕ್ಸ್ಟ್ ಮಂತ್ಗೆ ಫಿಕ್ಸ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅಲ್ಲಿರೋರೆಲ್ಲ ಟೆನ್ಷನ್ ಆಗ್ತಾರೆ. ಮಿಸ್ಟರ್ ಜೋ ಹೇಳ್ತಾನೆ, ನೆಕ್ಸ್ಟ್ ಮಂತಿಗಿನ್ನ ಫ್ಯೂ ಡೇಸ್ ಅಷ್ಟೇ ಇರೋದು ಅಂತ. ಅದಕ್ಕೆ ಎಲ್ಲರೂ ಶಾಕಲ್ಲಿ ನಿಂತಾಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಸರ್ ಎಲ್ಲ ಪ್ರಿಪ್ರೇಷನ್ನು ಪರ್ಫೆಕ್ಟ್ ಟೈಮ್ಗೆ ಆಗುತ್ತೆ ಅಂತ. ಅದನ್ನು ನೋಡಿ ಹೀರೋ ಸ್ಮೈಲ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಈಗ ಕಂಪ್ನಿಯ ಎಂಪ್ಲಾಯಿ ಎಲ್ಲರೂ ಟೆನ್ಷನಲ್ಲಿ ಮತ್ತು ತುಂಬ ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಮಿಸ್ ಪಾಮ್ ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಕಾಲ್ ಮಾಡಿ ಮಿಸ್ಟರ್ ಲೀ ಅಲ್ಲಿಗೆ ಬರ್ತಿದ್ದಾರೆ ಮತ್ತು ಲೈಬ್ರರಿ ಓಪನಿಂಗ್ ಪ್ರೀಪೋಂಡ್ ಆಗಿದೆ ಅಂತ ಇನ್ಫಾರ್ಮ್ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ ಮತ್ತು ಹೀರೋನ ತೋರಿಸ್ತಾರೆ. ಅವರು ಲೈಬ್ರರಿಗೆ ಹೋಗೋದಕ್ಕೆ ಅಂತ ಅಲ್ಲಿಂದ ಹೋಗ್ತಿರ್ತಾರೆ. ಅವ್ರ ಜೊತೆ ಲೈಬ್ರರಿ ಮ್ಯಾನೇಜ್ಮೆಂಟ್ ಕೂಡ ಹೋಗ್ತಾ ಇರುತ್ತೆ. ಈಗ ಹೀರೋ ಕೇಳ್ತಾನೆ, ಆರ್ಟ್ಸ್ ಎಕ್ಸಿಬಿಷನ್ಗೆ ಎಲ್ಲ ಆರ್ಟ್ಗಳು ಬಂದಿದೆಯಾ ಅಂತ. ಅದಕ್ಕೆ ಲೈಬ್ರರಿ ಮ್ಯಾನೇಜ್ಮೆಂಟ್ ಹೇಳ್ತಾನೆ, ಇಂಪಾರ್ಟೆಂಟಾಗಿ ಯಾವ್ದು ಬರಬೇಕಿತ್ತು ಆರ್ಟ್ ಅದಿನ್ನ ಬಂದಿಲ್ಲ ಸರ್. ಆ ಆರ್ಟ್ ಬಂದರೂ ಕೂಡ ನಾವು ಅದನ್ನೆಲ್ಲ ಓಪನ್ ಮಾಡಿ ಫಿಕ್ಸ್ ಮಾಡೋದಕ್ಕೆ ನನಗೆ 1 week ಟೈಮ್ ಬೇಕಾಗತ್ತೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಪಟ್ ಅಂತ ಆನ್ಸರ್ ಹೇಳ್ತಾಳೆ, ನೀವು ಅದನ್ನು ತರಿಸಿ ಇಡಿ ಅಷ್ಟೇ, ಅದನ್ನು ಓಪನ್ ಮಾಡಬೇಡಿ. ನಾವು ಆರ್ಟಿಸ್ಟ್ಗೂ ಕೂಡ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋಣ, ಅವ್ರನ್ನೂ ಕೂಡ ರೆಪ್ರೆಸೆಂಟ್ ಮಾಡೋಣ, ಅದನ್ನು ಅವ್ರ ಕೈಯಿಂದನೇ ತಗ್ಸೋಣ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಕೂಡ ಫುಲ್ಲು ಇಂಪ್ರೆಸ್ ಆಗ್ತಾನೆ. ಈಗ ಅವರು ಲೈಬ್ರರಿಯ ಪಾರ್ಟ್ ಹತ್ರ ಹೋಗ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಲೈಬ್ರರಿ ಬುಕ್ಸ್ ಎಲ್ಲ ಬಂದಿದೆಯಾ, ಎಲ್ಲ ಓಪನ್ ಆಗೋದಕ್ಕೆ ರೆಡಿ ಇದೆಯಾ ಅಂತ.
ಅದಕ್ಕೆ ಅವನು ಹೇಳ್ತಾನೆ, ಸರ್ ಇಲ್ಲ ರೈಟರ್ಸ್ ಮೇಲೆ ಸ್ವಲ್ಪ ಕಾಪಿ ರೈಟ್ ಇದೆ, ಮತ್ತು ನಾವು ಲಾಂಚ್ ಮಾಡ್ತಿರೋ ಮೂವೀಸಲ್ಲೂ ಅಷ್ಟೇ ಸ್ವಲ್ಪ ಕಾಪಿ ರೈಟ್ಸ್ ಇದೆ, ಅದೆಲ್ಲ ಕ್ಲಿಯರ್ ಆಗೋಕ್ಕೆ ಟೈಮ್ ಬೇಕು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಈಗ ನಾವು ಸದ್ಯದಲ್ಲಿ ಯಾವುದು ಓಪನ್ ಮಾಡ್ತಿದ್ದೀವೋ ಅದನ್ನು ಕಾಪಿ ರೈಟಿಂದ ರಿಮೂವ್ ಮಾಡಿಸಿ, ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ, ಆಮೇಲೆ ಮಿಕ್ಕಿದ್ನೆಲ್ಲ ನೋಡೋಣ ಅಂತ ಹೇಳ್ತಿರ್ತಾಳೆ. ಈಗ ಹೀರೋ ಹೇಳ್ತಾನೆ, ನಾನು ಪ್ರಿಪೋನ್ ಮಾಡಿರೋದು ನಿಮಗೆಲ್ಲ ತೊಂದರೆ ಆಗ್ತಿದೆ ಅಂತ ನನಗೂ ಗೊತ್ತಾಗ್ತಿದೆ, ಆದರೆ ಇದನ್ನೆಲ್ಲ ಬೇಗ ಮುಗಿಸಿ ಅಂತ ಹೇಳ್ತಾನೆ. ಈಗ ಸೆಕ್ರೆಟರಿ ಕಿಮ್ಗೆ ಹೇಳ್ತಾನೆ, ಬನ್ನಿ ನಾವು ಒಂದ್ಸತಿ ಲೈಬ್ರರಿನ ಅನಲೈಸ್ ಮಾಡ್ಕೊಂಡು ಬರೋಣ ಅಂತ. ಮತ್ತು ಈಗ ಸೆಕ್ರೆಟರಿ ಕಿಮ್ ಮತ್ತು ಹೀರೋ ಅಲ್ಲಿ ಅನಲೈಸ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನಾನು ಇದನ್ನೆಲ್ಲ ನೋಡಿದ್ರೆ ನನಗೆ ಡೈಲಿ ಪೂರ್ತಿ ಇಲ್ಲೇ ಕೂತ್ಕೊಂಡು ಬುಕ್ ಓದಬೇಕು ಅಂತ ಅನ್ನಿಸ್ತಿದೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ನಮ್ಮದು ಇದೇ ಪ್ಲ್ಯಾನ್ ಇದ್ದಿದ್ದು ಅಲ್ವಾ, ಎಲ್ಲರೂ ಇಲ್ಲೇ ಕೂತ್ಕೊಂಡು ಪೀಸ್ಫುಲ್ಲಾಗಿ ಓದಬೇಕು ಅನ್ನೋದು, ನಾನು ಮಾಡಿದ್ದು ಸಕ್ಸಸ್ ಆಯಿತು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿರೋ ಪವರು ಆಫ್ ಆಗಿಬಿಡತ್ತೆ, ಕರೆಂಟ್ ಹೊರಟೋಗುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಡೈರೆಕ್ಟರ್ಗೆ ಕಾಲ್ ಮಾಡಿ ಇಲ್ಲಿ ಪವರ್ ಕಟ್ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಫುಲ್ಲು ಲೈಬ್ರರಿಯಲ್ಲೇ ಪವರ್ ಕಟ್ ಆಗಿದೆ ಅಂತ ಹೇಳ್ತಿರ್ತಾನೆ. ಆ ಡೈರೆಕ್ಟರ್ ಹೇಳ್ತಾನೆ, ಮ್ಯಾಮ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಅಲ್ಲಿಗೆ ಬರಲಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ, ನೀವು ಫಸ್ಟು ಆ ಪವರ್ದು ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿ ಅಂತ. ಇದನ್ನೆಲ್ಲ ಮಾತಾಡುವಾಗ ಹೀರೋ ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿರ್ತಾನೆ. ಸೆಕ್ರೆಟರಿ ಕಿಮ್ಮು ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಮುಖಕ್ಕೆ ಇಟ್ಕೊಳ್ತಾಳೆ. ಅದನ್ನು ನೋಡಿ ಹೀರೋ ಫುಲ್ಲು ಎದುರ್ಕೋತಿರ್ತಾನೆ, ಫುಲ್ಲು ಕಿರ್ಚಾಡ್ತಿರ್ತಾನೆ. ಆಗ ಹೀರೋ ಹೇಳ್ತಾನೆ, ನೀನು ನನ್ನ ಪ್ರಾಣನೇ ತೆಗೆದುಬಿಡ್ತಿದ್ದೆ ಸೆಕ್ರೆಟರಿ ಕಿಮ್ ಅಂತ. ಆಗ ಅವಳು ಹೇಳ್ತಾಳೆ, ಸರ್ ನಾನು ಜಸ್ಟ್ ಲೈಟ್ ಬಿಡೋಣ ಅಂತ ಫ್ಲ್ಯಾಶ್ ಲೈಟ್ ಆನ್ ಮಾಡಿದೆ ಅಷ್ಟೇ ಅಂತ. ಅದಕ್ಕೆ ಹೀರೋ ಫುಲ್ಲು ಎದುರುಕೊಂಡಿರೋದನ್ನ ನೋಡಿ, ಸರ್ ನೀವು ಆದ್ರೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರಿ ಹೇಳ್ತಾಳೆ. ಅದಕ್ಕೆ ಹೀರೋ ಫುಲ್ಲು ವಿಚಿತ್ರವಾಗಿರೋ ರಿಯಾಕ್ಷನ್ ಕೊಡ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ಲು ಸೈಲೆಂಟ್ ಆಗಿಬಿಡ್ತಾಳೆ. ಆಗ ಹೀರೋ ಸಡನ್ ಆಗಿ ಹಿಂದೆ ತಿರುಗಿ ಹೇಳ್ತಾನೆ, ನಾನು ಕ್ಯೂಟಲ್ಲ ಸೆಕ್ಸಿ ಆಗಿದ್ದೀನಿ ಅಂತ. ಅದು ಸೆಕ್ರೆಟರಿ ಕಿಮ್ ಕೇಳಿ ಸ್ವಲ್ಪ ವಿಯರ್ಡ್ ಅಂತ ಫೀಲ್ ಆಗುತ್ತೆ. ಅದಕ್ಕೆ ಹಾಂ ಸರ್ ಹೌದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈಗ ಸೆಕ್ರೆಟರಿ ಕಿಮ್ ಮತ್ತು ಹೀರೋ ಒಂದು ಕಡೆ ಕೂತಿರೋದನ್ನ ತೋರಿಸ್ತಾರೆ. ಅವರಿಬ್ಬರ ಮಧ್ಯೆ ಫುಲ್ಲು ಸೈಲೆನ್ಸ್ ಇರುತ್ತೆ, ತುಂಬ ಆಕ್ವರ್ಡ್ ಮೂಮೆಂಟ್ ಕ್ರಿಯೇಟ್ ಆಗಿರುತ್ತೆ. ಇಬ್ಬರು ತನ್ನ ಮುಖ ತಾನು ಅವ್ರ ಮುಖ ಇವರು ನೋಡ್ತಾ ಕೂತಿರ್ತಾರೆ. ತುಂಬ ಹೊತ್ತು ಹೀಗೆ ಕೂತಿರೋದ್ರಿಂದ ಸೆಕ್ರೆಟರಿ ಕಿಮ್ ಒಂದು ಬುಕ್ನ ತೊಗೊಂಡು ಓದೋಣ ಅಂತ ಅಲ್ಲಿಂದ ಎದ್ದೊಳ್ತಾಳೆ. ಅಲ್ಲಿ ಸೆಕ್ರೆಟರಿ ಕಿಮ್ಗೆ ಒಂದು ಬುಕ್ ಸಿಗುತ್ತೆ. ಅವಳು ಹೇಳ್ತಾಳೆ, ಈ ಬುಕ್ಕು ನನಗೆ ತುಂಬ ಫೇವ್ರೇಟ್ ಬುಕ್ಕು, ಇದರಲ್ಲಿ ನಾನು ಚಿಕ್ಕ ವಯಸ್ಸಿಂದ ಯಾವ ಥರ ರೊಮ್ಯಾನ್ಸ್ ಇರಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಈ ಬುಕ್ಕಲ್ಲೇ ಇದೆ ಅಂತ ಹೇಳ್ತಿರ್ತಾಳೆ. ಟಾರ್ಚ್ನ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಶೀಟ್ನ ಚೇಂಜ್ ಮಾಡ್ತಿರ್ತಾಳೆ. ಅದು ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಹೀರೋ ಅದನ್ನು ನೋಡಿ ಅವಳ ಕೈಯಿಂದ ಆ ಫೋನ್ನ ಕಿತ್ಕೊಂಡು ಟಾರ್ಚ್ ಹಿಡ್ಕೋತಾನೆ. ಅದನ್ನ ಸೆಕ್ರೆಟರಿ ಕಿಮ್ ನೋಡಿ ಫುಲ್ಲು ಹ್ಯಾಪಿಯಾಗಿ ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಹೀರೋ ಸೆಕ್ರೆಟರಿ ಕಿಮ್ ಮುಖನ ನೋಡ್ತಾನೆ. ಅವಳು ನೋಡಿದ್ರೆ ಫುಲ್ಲು ಕ್ಯೂಟಾಗಿ ಕಾಣಿಸ್ತಿರ್ತಾಳೆ. ಒಂದು ಸಾಫ್ಟ್ ಟಾಯ್ ಥರ ಫುಲ್ಲು ಫೀಲ್ ಆಗ್ತಿರುತ್ತೆ. ಹೀರೋ ಅವಳ ಮುಖದಲ್ಲೇ ಫುಲ್ಲು ಕಳೆದೋಗ್ಬಿಟ್ಟಿರ್ತಾನೆ. ಹೀರೋ ಅವಳನ್ನೇ ನೋಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸೆಕ್ರೆಟರಿ ಕಿಮ್ ಆ ಬುಕ್ನ ನೋಡಿ ಹೇಳ್ತಾಳೆ, ನನಗೂ ಇದೇ ಥರ ರೊಮ್ಯಾನ್ಸ್ ಬೇಕು ಅಂತ. ಸೆಕ್ರೆಟರಿ ಕಿಮ್ ಆ ಬುಕ್ಕಲ್ಲಿರೋ ಒಂದು ಲೈನ್ನ ಓದ್ತಾಳೆ, ನಾವು ಬೆಳಗ್ಗೆಯಿಂದ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಬಾಡಿಯೆಲ್ಲ ಎಷ್ಟೇ ಸ್ಟ್ರೈನ್ ಆಗ್ತಿದ್ರು, ನಾವು ಇಷ್ಟಪಡೋರು ಒಂದು ಹಗ್ ಕೊಟ್ಟಿದ ತಕ್ಷಣ ಆ ಸ್ಟ್ರೈನೆಲ್ಲ ಹೊರಟೋಗುತ್ತೆ ಅಂತ. ಅದನ್ನು ಓದಿ ಸೆಕ್ರೆಟರಿ ಕಿಮ್ ಫುಲ್ಲು ಸ್ಮೈಲ್ ಮಾಡಿ ಬ್ಲಶ್ ಮಾಡ್ತಿರ್ತಾಳೆ. ಹೀರೋಗೂ ಕೇಳ್ತಾಳೆ, ಇದೆಷ್ಟು ಕ್ಯೂಟ್ ಅಲ್ವಾ ಅಂತ. ಹೀರೋ ಸೆಕ್ರೆಟರಿ ಕಿಮ್ನೇ ನೋಡ್ತಿರ್ತಾನೆ. ಸಡನ್ ಆಗಿ ಹೇಳ್ತಾನೆ, ಇದೆಷ್ಟು ಚೈಲ್ಡಿಶ್ ಅಂತ. ಅದೇಗೆ ಅವ್ರು ಒಂದು ಹಗ್ ಮಾಡಿದ ತಕ್ಷಣ ಈಗೆಲ್ಲ ಸಾಲ್ವ್ ಆಗಿಬಿಡುತ್ತೆ, ಅದೆಲ್ಲ ಏನೂ ಆಗೋದಿಲ್ಲ, ಅದಕ್ಕೆ ಒಂದು ಶವರ್ ತಗೋಬೇಕು ಆ ಥರ ಈ ಥರ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಆ ಥರ ಅಲ್ಲ, ಆದರೆ ಪ್ರೀತಿಗೆ ಒಂದು ಪವರ್ ಇದೆ, ಅದು ಯಾವುದನ್ನು ಬೇಕಾದರೂ ಸಾಲ್ವ್ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಮತ್ತೆ ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಹೀರೋ ಸೆಕ್ರೆಟರಿ ಕಿಮ್ನ ಫುಲ್ಲು ನೋಡ್ತಿರ್ತಾನೆ. ಆಗ ಸಡನ್ ಆಗಿ ಹೀರೋ ಹೇಳ್ತಾನೆ, ಸೆಕ್ರೆಟರಿ ಕಿಮ್ ನೀನು ತುಂಬ ಬ್ಯೂಟಿಫುಲ್ ಆಗಿದೆಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಒಂದು ಸೆಕೆಂಡ್ಗೆ ಶಾಕ್ ಆಗ್ತಾಳೆ ಮತ್ತು ಕನ್ಫ್ಯೂಸ್ ಕೂಡ ಆಗ್ತಾಳೆ, ಏನು ಅಂತ ಮತ್ತೆ ಕೇಳೋದಕ್ಕೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ, ನೀನೇನು ತಪ್ಪಾಗಿ ತಿಳ್ಕೊಬೇಡ, ನಾನು ಸುಮ್ಮನೆ ಹಾಗೆ ಹೇಳಿದೆ ಅಂತ ಹೇಳ್ತಾನೆ. ಈಗ ಹೀರೋ ಮಾತು ಚೇಂಜ್ ಮಾಡ್ತಾ ಹೇಳ್ತಾನೆ, ಇಲ್ಲಿ ಇಷ್ಟೊತ್ತಾದರೂ ಲೈಟೇ ಬರಲಿಲ್ಲ, ಇನ್ನು ಲೈಟ್ ಬರೋದು ಲೇಟ್ ಆಗುತ್ತೇನೋ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಲೈಬ್ರರಿ ಮ್ಯಾನೇಜ್ಮೆಂಟ್ಗೆ ಕಾಲ್ ಮಾಡಿ ಕೇಳ್ತೀನಿ ಸರ್ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಅದೆಲ್ಲ ಏನು ಬೇಡ, ಬಾ ಇಲ್ಲಿಂದ ಹೊರಡೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಮತ್ತು ಹೀರೋ ಅಲ್ಲಿಂದ ಹೊರಡ್ತಾರೆ. ಸೆಕ್ರೆಟರಿ ಕಿಮ್ ಹೀರೋ ಕೈಯಿಂದ ಮೊಬೈಲ್ ಇಸ್ಕೊಂಡು ಅಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಈಗ ಒಂದು ಪಾಯಿಂಟ್ಗೆ ಬಂದಾಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ಎಕ್ಸಿಟ್ ಇರೋದು ಈ ಕಡೆಯಿಂದ ಅಂತ. ಅದಕ್ಕೆ ಹೀರೋ ಫುಲ್ಲು ಬಿಲ್ಡಪ್ಪಲ್ಲಿ ಹೇಳ್ತಾನೆ, ಆರ್ಕಿಟೆಕ್ಚರ್ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ, ಎಕ್ಸಿಟ್ ಇರೋದು ಆ ಕಡೆ ಅಲ್ಲ ಈ ಕಡೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೂಡ ಏನೂ ಆರ್ಗ್ಯುಮೆಂಟ್ ಮಾಡೋದಿಲ್ಲ, ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅದು ಫುಲ್ಲು ಡೆಡ್ ಎಂಡ್ ಆಗಿರುತ್ತೆ. ಆಗ ಹೀರೋ ಫುಲ್ಲು ಶಾಕಲ್ಲಿ ಕಣ್ಣು ಮಿಡಗಿಸ್ತಾ ಅದನ್ನೇ ನೋಡ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಇಲ್ಲಿ ಜಾಸ್ತಿ ಸತಿ ಬಂದೋಗಿರೋನ್ನ ನಂಬಿದ್ದಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಹೀರೋ, ಅದಕ್ಕೂ ಕೂಡ ನಾನು ಯೂನಿಕ್ ಆಗಿರೋ ಆರ್ಕಿಟೆಕ್ಚರ್ನ ಚಾಯ್ಸ್ ಮಾಡಿದ್ದೀನಿ, ನಿಂಗೆ ಈ ಥರ ಎಲ್ಲೋ ಆರ್ಕಿಟೆಕ್ಚರ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಗೆ ಕೋಪ ಬಂದು ಹೇಳ್ತಾಳೆ, ನಾನು ಇದಕ್ಕೆ ಮಾರ್ಕೆಟಿಂಗ್ ಟೀಮ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಈಗ ಹೀರೋ ಕೇಳ್ತಾನೆ, ಸೆಕ್ರೆಟರಿ ಕಿಮ್ ನೀವು ಯಾವುದಾದ್ರೂ ಪರ್ಫ್ಯೂಮ್ ಯೂಸ್ ಮಾಡಿದ್ದೀರಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ನಾನು ಯಾವುದೇ ಥರ ಪರ್ಫ್ಯೂಮು ಯಾವತ್ತೂ ಯೂಸ್ ಮಾಡೋದಿಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಿನ್ನಿಂದ ಸಿಟ್ರಸಸ್ ಸ್ಮೆಲ್ ಬರ್ತಿದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸಿಟ್ರಸಸ್ ಬಗ್ಗೆ ಮಾತಾಡೋದಾದರೆ ನಾನು ತಲೆಗೆ ಶಾಂಪು ಹಾಕಿದ್ದೀನಿ, ಅದು ಕೂಡ ಮಾರ್ಕೆಟಲ್ಲಿ ಬೈ 1 get 1 ಫ್ರೀಯಲ್ಲಿ ತೊಗೊಂಡಿದ್ದು ಅಂತ ಕೂದಲನ್ನ ಹೀಗಂತಾಳೆ. ಅದು ನೋಡಿದ್ರೆ ಹೀರೋ ಮುಖಕ್ಕೆ ಹೋಗಿ ಹೊಡೆಯುತ್ತೆ. ಅದುವಾಗ ಹೀರೋ ಹೇಳ್ತಾನೆ, ಬೈ 1 get 1 ಫ್ರೀ, ವೆರಿ ಇಂಟ್ರೆಸ್ಟಿಂಗ್ ಅಂತ. ಈಗ ಹೀರೋ ಹೇಳ್ತಾನೆ, ಸೆಕ್ರೆಟರಿ ಕಿಮ್ ನೀನೇನು ಇಷ್ಟೊಂದು ಫಾಸ್ಟಾಗಿ ನಡೀತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನಿಮ್ಮ ಫಾಸ್ಟ್ನ ನಾನು ಮ್ಯಾಚ್ ಮಾಡಬೇಕಲ್ವಾ ಅದಕ್ಕೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಎಲ್ಲರಿಗಿಂತ ಫಾಸ್ಟಾಗಿ ನಡೀತೀನಿ, ಅದರಿಂದ ನಿನ್ಗೇನಾದರೂ ತೊಂದರೆ ಆಗುತ್ತಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ ಸರ್, ಇವಾಗ ನನಗೆ ಅಭ್ಯಾಸ ಆಗೋಗಿದೆ ಅಂತ ಹೇಳ್ತಿರ್ತಾಳೆ. ಹೀಗೆ ಮಾತಾಡ್ತಿರೋದನ್ನೆಲ್ಲ ಕೇಳಿ ಹೀರೋ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಿಂದೆ ತಿರುಗಿದಾಗ ಹೀರೋ ಮುಖಕ್ಕೆ ಫ್ಲ್ಯಾಶ್ ಲೈಟ್ ಬೀಳುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನೀವು ನನ್ನ ಜೊತೆನೇ ನಡ್ಕೊಂಡು ಬನ್ನಿ, ಇಲ್ಲಾಂದರೆ ನೀವು ಕತ್ಲಲ್ಲಿ ಬಿದ್ದೋಗ್ತೀರಾ ಅಂತ. ಹಾಗಂತ ಹೇಳಿ ಸೆಕ್ರೆಟರಿ ಕಿಮ್ ಹೀರೋನ ಕೈನ ಹಿಡ್ಕೋತಾಳೆ. ಹೀರೋ ಸೆಕ್ರೆಟರಿ ಕಿಮ್ ಕೈ ಹಿಡ್ಕೊಂಡಿರೋದನ್ನ ನೋಡ್ತಾ ನೋಡ್ತಾ ತುಂಬ ನಿಧಾನಕ್ಕೆ ನಡೀತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಿಂದೆ ತಿರುಗಿ ನೋಡ್ತಾಳೆ. ಆಗ ಹೀರೋ ಸೆಕ್ರೆಟರಿ ಕಿಮ್ ಕೈ ಹಿಡ್ಕೊಂಡಿರೋದನ್ನ ನೋಡ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅದನ್ನು ಬಿಟ್ಬಿಡ್ತಾಳೆ. ಆವಾಗ ಹೀರೋ ಕೈ ಹಿಡ್ಕೊಂಡು ಈಗ ಸೆಕ್ರೆಟರಿ ಕಿಮ್ ಕೈಯಲ್ಲಿರೋ ಟಾರ್ಚನ್ನ ಕಿತ್ಕೊಂಡು, ನೀನೇ ಹೇಳ್ದಲ್ಲ ನಾನು ಬಿದ್ದೋಗ್ಬಾರ್ದು ಅಂತ, ಇವಾಗ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ ಫುಲ್ಲು ಶಾಕ್ ಆಗಿಬಿಡ್ತಾಳೆ. ಈಗ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಲೈಬ್ರರಿಯಿಂದ ಹೊರಗೆ ಬರ್ತಾರೆ. ಅದೇ ಟೈಮಿಗೆ ಕರೆಕ್ಟಾಗಿ ಲೈಟ್ ಆನ್ ಆಗುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಈಗ ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಾನೆ, ನಾವು ಲೈಬ್ರರಿಗೂ ಯಾವುದಾದ್ರೂ ಓಪನಿಂಗ್ ಸೆರೆಮನಿನ ಇಟ್ಕೊಳ್ಳೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಸರ್ ಸರಿ, ಟೈಮ್ ಕೂಡ ಕಮ್ಮಿ ಇದೆ, ನಾನು ಯಾವುದಾದ್ರೂ ಪರ್ಫೆಕ್ಟ್ ಆಗಿರೋ ಪ್ಲ್ಯಾನ್ನ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಂದ ಸೀನು ಶಿಫ್ಟ್ ಆಗುತ್ತೆ. ಈಗ ಒಂದು ರೆಸ್ಟೋರೆಂಟ್ನ ತೋರಿಸ್ತಾರೆ. ಅಲ್ಲಿ ಸೆಕ್ರೆಟರಿ ಕಿಮ್ ಮತ್ತು ಅವರಿಬ್ಬರು ಸಿಸ್ಟರ್ಸು ಕೂಡ ಬಾರ್ಬಿಕ್ಯೂ ಮಾಡ್ಕೊಂಡು ತಿಂತಿರ್ತಾರೆ. ಅಲ್ಲೂ ಕೂಡ ಸೆಕ್ರೆಟರಿ ಕಿಮ್ ಏನೋ ಯೋಚನೆ ಮಾಡ್ತಿರ್ತಾರೆ. ಅವರಿಬ್ಬರು ಸಿಸ್ಟರ್ ಮಾತಾಡ್ಸಿದ್ರು ಸೆಕ್ರೆಟರಿ ಕಿಮ್ ಅದಕ್ಕೆ ಗಮನ ಕೊಟ್ಟಿರಲ್ಲ, ಬರೀ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಒಬ್ರು ಸಿಸ್ಟರ್ ಕೇಳ್ತಾರೆ, ಏನು ಯೋಚನೆ ಮಾಡ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಲೈಬ್ರರಿ ಓಪನಿಂಗಿಗೆ ಒಂದು ಏನಾದರೂ ಪ್ಲ್ಯಾನ್ನ ಯೋಚನೆ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ಇದು ಕೂಡ ಸೆಕ್ರೆಟರಿ ಕಿಮ್ ಕೆಲಸನ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡ್ತಾಳೆ. ನೀನು ಈ ಥರ ಆಗಿರೋದಕ್ಕೆ ನಿನ್ನ ಬಾಸ್ ನಿನ್ನ ಕೆಲಸದಿಂದ ತೆಗೆದು ಹೋಗೋದಕ್ಕೆ ಬಿಡ್ತಾ ಇಲ್ಲ, ನೀನು ಅವ್ರಿಗೆ ಫುಲ್ಲು ಪರ್ಫೆಕ್ಟ್ ಆಗಿದೆಯಾ, ಅದಕ್ಕೆ ಅವ್ರು ನಿನ್ನ ಬಿಟ್ಕೊಡ್ತಿಲ್ಲ ಅಂತ. ಇದನ್ನೆಲ್ಲ ಕೇಳಿ ಸೆಕ್ರೆಟರಿ ಕಿಮ್ ಇನ್ನೊಬ್ರು ಸಿಸ್ಟರ್ ಕಡೆ ನೋಡ್ತಾರೆ, ನೀನೆಲ್ಲ ನೋಡಿಗೆ ಹೇಳ್ಬಿಟ್ಯಾ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ನೀನು ಫಸ್ಟು ಕೆಲಸ ಬಿಡೋದನ್ನ ಕನ್ಫರ್ಮ್ ಮಾಡಿ ನಿಮ್ಮ ಬಾಸ್ಗೆ ಹೇಳಿಬಿಡು, ನೀನು ಕಿಮ್ಮಿಸೋ ಹಾಗೆ ಬದುಕು, ಸೆಕ್ರೆಟರಿ ಕಿಮ್ ಅಲ್ಲ. ನೀನು ಈ ಕೆಲಸ ಬಿಡ್ತಿದ್ದೀನಿ ಅಂದರೆ ಇಷ್ಟೊಂದು ಪರ್ಫೆಕ್ಷನ್ ಆಗಿ ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಕೆಲಸ ಬಿಡ್ತಿದ್ದೀನಿ ಅಷ್ಟರಲ್ಲಿ ಎಲ್ಲ ಕೆಲಸ ಪರ್ಫೆಕ್ಟಾಗಿ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ನೀನು ಏನಾದರೂ ನಿಮ್ಮ ಬಾಸ್ನ ಪ್ರೀತಿಲಿ ಬಿದ್ದಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ಚೇರ್ ಮೇಲೆ ಕುತ್ಕೊಂಡು ಈಗ ಸೆಕ್ರೆಟರಿ ಕಿಮ್ ಏನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಸೆಕ್ರೆಟರಿ ಕಿಮ್ ಆ ಲೈಬ್ರರಿಯಲ್ಲಿ ನನ್ನ ಫೇವ್ರೆಟ್ ಬುಕ್ ಇದು ಅಂತ ಓದಿದ್ನ ಹೀರೋ ಮನೆಗೆ ತಗೊಂಬಂದು ಓದ್ತಿರ್ತಾನೆ ಅಂತ. ಈ ಬುಕ್ನ ನೋಡಿದ ತಕ್ಷಣ ಹೀರೋ ಹೇಳ್ತಾನೆ, ಇದಿಷ್ಟು ಚೈಲ್ಡಿಶ್ ಆಗಿದೆ, ಈ ಬುಕ್ನೆಲ್ಲ ಸೆಕ್ರೆಟರಿ ಕಿಮ್ ನನಗಿಷ್ಟ ಅಂತ ಓದ್ತಾರಲ್ಲ ಅಂತ ಹೇಳಿ ನಗ್ತಿರ್ತಾನೆ. ಆಮೇಲೆ ಅದರಲ್ಲಿ ಒಂದು ಲೈನ್ ಇರುತ್ತೆ, ಅದನ್ನ ಹೀರೋ ಓದ್ತಿರ್ತಾನೆ. ಆ ಬುಕ್ಕಲ್ಲಿ ಆ ಲೈನಲ್ಲಿ ಏನಿರುತ್ತೆ ಅಂದರೆ, ಇವಾಗ ಜಗತ್ತು ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿಬಿಟ್ಟಿದೆ, ನಮಗೆ ಒಂಚೂರು ಕೂಡ ಟೈಮೇ ಇಲ್ಲ, ಊಟ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ.
ಅಂಥದ್ರಲ್ಲಿ ನಾವು ಒಬ್ಬ ಬೇರೆ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಚಿಂತೆ ಆಗ್ತಿದೆ ಅಂದರೆ ಅದೇ ನಿಜವಾದ ಪ್ರೀತಿ ಅಂತ ಆ ಬುಕ್ಕಲ್ಲಿ ಬರೆದಿರುತ್ತೆ. ಹೀರೋ ಅದನ್ನು ಓದಿ ಹೇಳ್ತಾನೆ, ಆ ಥರ ಎಲ್ಲ ಏನೂ ಇರಲ್ಲ. ಒಬ್ಬ ಬಾಸ್ಗೆ ಒಬ್ಳು ಸೆಕ್ರೆಟ್ರಿ ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದು ಅವನ ಜಾಬ್ನ ಕರ್ತವ್ಯ ಆಗಿರುತ್ತೆ. ಇದೆಲ್ಲ ಪ್ರೀತಿ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಿರ್ತಾನೆ. ಸೀನ್ ಶಿಫ್ಟ್ ಆಗತ್ತೆ. ಈಗ ಆಫೀಸ್ನ ತೋರಿಸ್ತಾರೆ. ಆಫೀಸ್ ಹೊರಗಡೆ ಹೀರೋ ಬ್ರದರ್ ಬಂದಿರೋದು ತೋರಿಸ್ತಾರೆ. ಈಗ ಸೆಕ್ರೆಟರಿ ಕಿಮ್ ಮತ್ತೆ ಕಿಮಿಜಾನ ತೋರಿಸ್ತಾರೆ. ಕಿಮಿಜಾ ಫೋನಲ್ಲಿ ಏನೋ ನೋಡ್ತಿರ್ತಾಳೆ. ಆ ಬುಕ್ ನ ರೈಟರು ಮಾರ್ಫೆಸ್ ಅಂತ ಇಟ್ಕೊಂಡಿರ್ತಾನೆ. ಅವಳು ಹೇಳ್ತಾಳೆ ಮಾರ್ಫೆಸ್ದು ಹೊಸ ಬುಕ್ ರಿಲೀಸ್ ಆಗ್ತಿದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾಳೆ ನಾನು ಕೂಡ ಆ ಬುಕ್ಕಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ ಮಾರ್ಫೆಸ್ ಫೇಸ್ನ ಯಾಕೆ ರಿವೀಲ್ ಮಾಡ್ತಿಲ್ಲ, ಮುಖ ಏನಾದರೂ ಅವರು ತೋರಿಸಿದ್ರೆ ಫುಲ್ಲು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೆಕ್ರೆಟರಿ ಕಿಮ್ ಹೀರೋ ಹತ್ರ ಹೋಗಿ ಹೇಳ್ತಾಳೆ ನಾವು ಲೈಬ್ರರಿ ಓಪನಿಂಗಿಗೆ ಯಾವುದಾದ್ರೂ ಬುಕ್ನ ಆಥರ್ನ ಕರ್ಸೋಣ, ಅವ್ರ ಫೇಸ್ನ ರಿವೀಲ್ ಮಾಡೋಣ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಕೇಳ್ತಾನೆ ಯಾರನ್ನ ಕರ್ಸ್ಬೇಕು ಅಂದ್ಕೊಂಡಿದ್ಯಾ ಅಂತ. ಸೆಕ್ರೆಟರಿ ಕಿಮ್ ಮನ್ಸ್ನಲ್ಲೇ ಹೇಳ್ತಾಳೆ ಮಾರ್ಫೆಸ್ ಅವ್ರ ಹೆಸರು ಹೇಳ್ಬಿಟ್ರೆ ಅಕಸ್ಮಾತ್ ಅವ್ರು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಹೀರೋಗೆ ಹೇಳ್ತಾಳೆ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ ಪ್ಲ್ಯಾನ್ ಏನೋ ಮಾಡಿದ್ಯಾ, ಆದರೆ ಯಾರನ್ನ ಕರ್ಸ್ಬೇಕು ಅಂತಾನೆ ಗೊತ್ತಿಲ್ವಾ ನಿನಗೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ನೀವು ತಲೆ ಕೆಡಿಸ್ಕೋಬೇಡಿ ಸರ್, ಯಾವುದೇ ಥರ ಪ್ರಾಬ್ಲಮ್ಮು ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಸರಿ ಆಯಿತು ಅಂತ ಹೇಳ್ತಿರ್ತಾನೆ. ಆಗ ನೋಡಿದ್ರೆ ಹೀರೋ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಅದು ಹೀರೋ ಬ್ರದರು ಮೆಸೇಜ್ ಮಾಡಿರ್ತಾರೆ ನಾನು ಆಫೀಸ್ ಕೆಳಗಡೆ ಇದ್ದೀನಿ ಬರ್ತಾ ಇದ್ದೀನಿ ನಿನ್ನ ಕ್ಯಾಬಿನ್ಗೆ ಅಂತ ಮೆಸೇಜ್ ಇರುತ್ತೆ. ಅದು ನೋಡಿ ಹೀರೋ ಫುಲ್ಲು ಸೈಲೆಂಟ್ ಆಗಿಬಿಡ್ತಾನೆ. ಸೆಕ್ರೆಟರಿ ಕಿಮ್ ಹೀರೋ ಮುಖನ ನೋಡ್ತಿರ್ತಾಳೆ. ಹೀರೋ ಕೂಡ ಸೆಕ್ರೆಟರಿ ಕಿಮ್ ಮುಖನ ನೋಡಿ ಆಮೇಲೆ ಪಟ್ ಅಂತ ಫ್ಲ್ಯಾಶ್ ಆಗುತ್ತೆ. ಆಮೇಲೆ ಹೀರೋ ಹೇಳ್ತಾನೆ ಈಗ ಹೀರೋ ಬ್ರದರ್ ಬರ್ತಿರೋದನ್ನ ನೋಡಿ ಹೀರೋ ಅಲ್ಲಿಂದ ಸೆಕ್ರೆಟರಿ ಕಿಮ್ನ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಸರಿ ಸರ್ ನಾನು ನಿಮಗೋಸ್ಕರ ಸ್ನ್ಯಾಕ್ಸ್ ತೊಗೊಬರ್ತೀನಿ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ ನನಗೆ ಆಫೀಸಿಂದ ತೊಗೊಬರ್ಬೇಡ, ನನಗೆ ಬೇರೆ ಕಡೆ ಒಂದು ಪ್ಲ್ಯಾನ್ ಇದೆ, ಅಲ್ಲಿಂದ ತೊಗೊಂಡು ಬಾ ಅಂತ ಹೇಳ್ತಾನೆ. ಹೀರೋ ಹೇಳ್ತಾನೆ ನನಗೆ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಪಾಪ್ಯುಲರ್ ಡಿಶ್ನ ತೊಗೊಂಡು ಬಾ, ಹಾಗೆ 2 ಫ್ರೆಂಚ್ ಫ್ರೈಸ್ ಫುಲ್ಲು ಡೀಪಾಗಿ ಫ್ರೈ ಮಾಡಿಸು, ಒಂದು ಅಮೇರಿಕಾನೋ ಒಂದು ಲಾತೆ ಮತ್ತು ಹಾಗೆ 2 ಟಿಶ್ಯೂ ಪೇಪರ್ಸ್ನು ತೊಗೊಂಡು ಬಾ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ತೊಗೊಂಡು ಬರುವಾಗ ಯಾವುದೇ ಥರ ಅರ್ಜೆನ್ಸಿನೂ ಇಲ್ಲ, ಆರಾಮಾಗಿ ಬಾ ಅಂತ ಹೇಳ್ತಾನೆ. ಹೀರೋ ಸೆಕ್ರೆಟರಿ ಕಿಮ್ನ ಅವ್ರ ಬ್ರದರ್ ನೋಡಬಾರ್ದು ಅನ್ನೋದಕ್ಕೆ ಜಲಸ್ ಕಾರಣದಿಂದನೇ ಯಾವುದೋ ಕಾರಣದಿಂದ ಸೆಕ್ರೆಟರಿ ಕಿಮ್ನ ಆಚೆ ಕಳಿಸ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಇದನ್ನೆಲ್ಲ ಒಪ್ಕೊಂಡು ಸರಿ ಸರ್ ತರ್ತೀನಿ ಅಂತ ಹೋಗ್ತಿರುವಾಗ ಸೆಕ್ರೆಟರಿ ಕಿಮ್ಗೆ ಹೇಳ್ತಾನೆ ಸೆಕ್ರೆಟರಿ ಕಿಮ್ ನೀನು ಲಿಫ್ಟಿಂದ ಹೋಗಬೇಡ, ಎಮರ್ಜೆನ್ಸಿ ಎಕ್ಸಿಟಿಂದ ಹೋಗು ಅಂತ ಹೇಳ್ತಾನೆ. ಆದರೆ ಸೆಕ್ರೆಟರಿ ಕಿಮ್ಗೆ ಏನೂ ಅರ್ಥ ಆಗಲ್ಲ. ಹ್ಞೂ ಸರಿ ಅಂತ ಅಲ್ಲಿಂದ ಓಡೋಗ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಸ್ಟೆಪ್ಸ್ ಇಳಿತಿರೋದನ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಸ್ಟೆಪ್ಸ್ ಇಳಿವಾಗ ಹೇಳ್ತಿರ್ತಾಳೆ ನನಗೆ ಮಿಸ್ಟರ್ ಲೀ ಯಾಕೆ ಎಮರ್ಜೆನ್ಸಿ ಎಕ್ಸಿಟಿಂದ ಹೋಗೋಕ್ಕೆ ಹೇಳಿದ್ರು ಅಂತ ಗೊತ್ತಾಗಲಿಲ್ಲ ಅಂತ ಓಡ್ತಿರ್ತಾಳೆ. ಈಗ ಹೀರೋ ಬ್ರದರ್ನ ತೋರಿಸ್ತಾರೆ. ಅವರು ಲಿಫ್ಟಲ್ಲಿ ಹೀರೋ ಕ್ಯಾಬಿನ್ಗೆ ಹೋಗ್ತಿರೋದು ಗೊತ್ತಾಗುತ್ತೆ. ಈಗ ಹೀರೋ ಬ್ರದರ್ ಹೇಳ್ತಾರೆ ನೀನು ಪ್ರೆಸಿಡೆಂಟ್ ಆಗಿಬಿಟ್ಟಿದ್ಯಾ, ಆದರೆ ಇದೆಲ್ಲ ನೋಡೋಕ್ಕೆ ನನಗೆ ಒಂಥರ ವಿಯರ್ಡ್ ಅನ್ನಿಸ್ತಿದೆ, ಆದರೂ ನೀನು ನನ್ನ ಮುಂದೆ ಚಿಕ್ಕವನೇ ಇನ್ನ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ, ನಾವು ಮೀಟ್ ಮಾಡಿಸೋದು ಎಲ್ಲ ಆಗೋಗಿದೆ ಅಂತ ಅಂದ್ಕೊಂಡಿದ್ದೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋ ಬ್ರದರ್ ಹೇಳ್ತಾರೆ ನಂದು ನ್ಯೂ ಬುಕ್ ಪಬ್ಲಿಷ್ ಆಗ್ತಿದೆ, ಅದಕ್ಕೋಸ್ಕರನೇ ನಾನು ಇಲ್ಲೇ ಆಚೆ ಬಂದಿದ್ದೆ, ಹಂಗೆ ನಿನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ ಅಂತ. ಇಲ್ಲಿ ನನ್ನ ಹತ್ರ ಒಂದು ಕಾಪಿ ಇದೆ, ತಗೋ ಇದನ್ನು ಓದು ಅಂತ ಹೇಳ್ತಾನೆ. ಆದರೆ ಹೀರೋ ಅದಕ್ಕೇನು ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ಹೀರೋ ಬ್ರದರ್ ಹೇಳ್ತಾರೆ ಇದು ಒಂದು ಲವ್ ಸ್ಟೋರಿ, ನಿನಗಿದ್ರ ಬಗ್ಗೆ ಏನೂ ಅರ್ಥ ಆಗಲ್ಲ ಬಿಡು, ಅದಕ್ಕೆ ನಾನು ಹೇಳಿದ್ದು ನೀನು ಯಾವುದಾದ್ರೂ ಒಂದು ಹುಡುಗಿನ ಇಷ್ಟಪಡು, ಲವ್ ಮಾಡು ಅಂತ ಹೇಳಿದ್ದು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ ಲೈಫಲ್ಲಿ ಮಾಡೋಕ್ಕೆ ತುಂಬ ಕೆಲಸ ಇದೆ, ಈ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಎಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾನೆ. ಆಮೇಲೆ ಹೀರೋ ಹೇಳ್ತಾನೆ ನಿಂದು ಭಾಷಣ ಎಲ್ಲ ಮುಗ್ದಿದ್ರೆ ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಬ್ರದರ್ ಹೇಳ್ತಾರೆ ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ ನಾನು ಫುಲ್ಲು ಬ್ಯುಸಿ ಇದ್ದೀನಿ, ನೀನು ಇಲ್ಲಿಂದ ಹೊರಡು ಅಂತ. ಆಯಿತು ಸರಿ ಅಂತ ಹೀರೋ ಬ್ರದರ್ ಅಲ್ಲಿಂದ ಹೊರಟೋಗ್ತಾನೆ. ಈಗ ನಮಗೆ ತೋರಿಸ್ತಾರೆ ಹೀರೋ ಬ್ರದರ್ ಹೋಗಿದ ತಕ್ಷಣ ಹೀರೋ ಆ ಮೂಡು ಫುಲ್ಲು ಅಪ್ಸೆಟ್ ಆಗಿರುತ್ತೆ. ಈಗ ಸೆಕ್ರೆಟರಿ ಕಿಮ್ ಆ ಪಾರ್ಸಲ್ನೆಲ್ಲ ತೊಗೊಂಡು ಬರ್ತಿರ್ತಾರೆ. ಡೋರ್ ಓಪನ್ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಪಡ್ತಿರ್ತಾರೆ. ಆಗ ಹೀರೋ ಬ್ರದರ್ ಬಂದು ಅಲ್ಲಿ ಡೋರ್ನ ಓಪನ್ ಮಾಡ್ತಾರೆ. ಆಗ ಅವರಿಬ್ರಿಗೂ ಗೊತ್ತಾಗುತ್ತೆ ಅವತ್ತು ಫೋನು ಬೈ ಮಿಸ್ಟೇಕಾಗಿ ಸೆಕ್ರೆಟರಿ ಕಿಮ್ ಡ್ಯಾಶ್ ಹೊಡೆದಿದ್ದಕ್ಕೆ ಬಿದ್ದೋಗಿದ್ದು ಈ ವ್ಯಕ್ತಿದೆ ಅಂತ. ಹೀರೋ ಬ್ರದರ್ ಕೇಳ್ತಾರೆ ಹ್ಞೂ ನೀವು ಅವರೇ ಅಲ್ವಾ ಅಂತ. ಅದಕ್ಕೆ ಅವರಿಬ್ಬರು ಹಾಯ್ ಅಂತ ಹೇಳ್ತಾರೆ.
ಆಗ ಹೀರೋ ಬ್ರದರ್ ಹೇಳ್ತಾರೆ, ಅವತ್ತು ನಾನು ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಸ್ಕೊಂಡಿಲ್ಲ ಅಂತ ತುಂಬ ರಿಗ್ರೆಟ್ ಮಾಡ್ಕೋದಿದೆ. ಫೈನಲಿ ನೀವು ಸಿಕ್ಕಿದ್ರಿ, ನಿಮ್ಮ ಮೊಬೈಲ್ ನಂಬರ್ ಕೊಡಿ ಅಂತ ಮೊಬೈಲ್ನ ಮುಂದೆ ನೀಡ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಇವಾಗ ಬ್ಯುಸಿ ಇದ್ದೀನಿ ಅಂತ. ಅದಕ್ಕೆ ಹೀರೋ ಬ್ರದರ್ ಹೇಳ್ತಾರೆ, ನಾನು ಕೂಡ ಬ್ಯುಸಿ ಇದ್ದೀನಿ, ಆದರೆ ನೀವು ಮತ್ತೆ ಸಿಗ್ತಿರೋ ಇಲ್ವೋ ಯಾರಿಗೆ ಗೊತ್ತು, ನಿಮ್ಮ ನಂಬರ್ ಕೊಡಿ ಅಂತ. ಅವನು ತುಂಬ ಫ್ಲರ್ಟ್ ಮಾಡ್ತಿರೋದನ್ನ ನೋಡಿ ಮತ್ತೆ ತುಂಬ ಚಿಕ್ಕು ಟೈಪಾಗಿ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಮೊಬೈಲ್ ಕಿತ್ಕೊಂಡು ನಂಬರ್ ಟೈಪ್ ಮಾಡಿಬಿಟ್ಟು ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಹೀರೋ ಬ್ರದರ್ ಆ ನಂಬರ್ನ ನೋಡಿದ್ರೆ ಅದರಲ್ಲಿ ಬರೀ 9 ನಂಬರ್ಸ್ ಇರುತ್ತೆ. ಅದನ್ನು ನೋಡಿ ಅವನು ಹೇಳ್ತಾನೆ, ಈ 9 ನಂಬರ್ಸ್ ಇಟ್ಕೊಂಡು ನಾನು ಏನು ಮಾಡಲಿ ಅಂತ. ಈಗ ಸೆಕ್ರೆಟರಿ ಕಿಮ್ ಇವನೆಷ್ಟು ವಿಯರ್ಡ್ ಆಗಿರ್ತಿದ್ದ, ಫೋನ್ ನಂಬರ್ ಯಾಕೆ ಕೇಳ್ತಿದ್ದ ಅಂತಲೇ ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ಏನಾದರೂ ಮಾರ್ಫೇಸ್ ಆಗಿರೋ ಖುಷಿಯಾಗಿ ನಂಬರ್ನ ಕೊಟ್ಬಿಡ್ತಿದ್ದ ಅಂತ ಹೇಳ್ತಿರ್ತಾಳೆ. ಈಗ ಹೀರೋ ಹೇಳಿದ ಆರ್ಡರ್ನೆಲ್ಲ ತೊಗೊಂಬಂದು ಹೀರೋ ಕ್ಯಾಬಿನ್ಗೆ ಇಟ್ಟು, ಸರ್ ನಾನೆಲ್ಲನೂ ತಂದಿದ್ದೀನಿ ಅಂತ ಹೇಳ್ತಾಳೆ. ಹೀರೋ ಅದಕ್ಕೆ ಹೇಳ್ತಾನೆ, ನನಗೀಗ ಹೊಟ್ಟೆ ಹಶ್ವಾಗ್ತಿಲ್ಲ, ಇದನ್ನೆಲ್ಲ ತೊಗೊಂಡೋಗು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಗೆ ಒಂಥರ ಶಾಕ್ ಆಗಿ ಅಲ್ಲಿಂದ ಅದನ್ನೆಲ್ಲ ತೊಗೊಂಡೋಗ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರಿಗೆ ಏನೋ ಆಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಅವರು ತುಂಬ ಸ್ಯಾಡ್ ಆಗಿದ್ದಾರೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಕಿಮ್ಜಿಯಾ ಮತ್ತು ಮಿಸ್ ಪಾಂಗ್ನ ತೋರಿಸ್ತಾರೆ. ಅವರಿಬ್ರು ಒಂದು ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬಂದಿರ್ತಾರೆ. ಇದು ಕಿಮ್ಜಿಯಾ ಫಸ್ಟ್ ಮೀಟಿಂಗ್ ಆಗಿರುತ್ತೆ. ಅದಕ್ಕೆ ಕಿಮ್ಜಿಯಾ ಮೀಟಿಂಗ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅವರಿಬ್ರು ಹೀಗೆ ಮಾತಾಡ್ಕೊಂಡು ಬರ್ತಿರುವಾಗ ಅಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಕೂತಿರೋದನ್ನ ನೋಡ್ತಾರೆ. ಈಗ ಕಿಮಿಜಾ ಹೇಳ್ತಾಳೆ, ನೀವು ಇವ್ರ ಬಗ್ಗೆನೇ ಅಲ್ವಾ ಹೇಳ್ತಿದ್ದು, ಇವರು ಫುಲ್ಲು ವರ್ಕೋಹಾಲಿಕ್ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ಹೌದು ಇವರು ಸಖತ್ತು ವರ್ಕೋಹಾಲಿಕ್ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಇವರು ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಅನ್ನಿಸ್ತಾರೆ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ನಿನಗೆ ಗೊತ್ತಿಲ್ಲ ಇವರು ಯಾವ ಥರ ಪರ್ಸನ್ ಅಂತ. ಈಗ ನಮಗೆ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಫ್ಲ್ಯಾಶ್ ಬ್ಯಾಕಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಹೋಗ್ತಿರ್ತಾರೆ. ಅಲ್ಲಿಗೆ ಒಂದು ಎಂಪ್ಲಾಯಿ ಬಂದು ಹೇಳ್ತಾಳೆ, ಬನ್ನಿ ಕಾಫಿ ಕುಡಿಯೋಕೆ ಹೋಗೋಣ, ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಿನಗೆ ವರ್ಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆದರೆ ನಾನು ಆ ಥರ ಅಲ್ಲ, ನಾನು ಯಾವಾಗ ಬೇಕಾದರೂ ಶಾರ್ಪಾಗಿ ಎದ್ದು ನಿಂತ್ಕೊಂಡು ವರ್ಕ್ ಮಾಡೋಕ್ಕೆ ರೆಡಿ ಇರ್ತೀನಿ ಅಂತ ಹೇಳ್ತಿರ್ತಾನೆ. ಈಗ ಮತ್ತೆ ಇನ್ನೊಂದು ಇನ್ಸಿಡೆಂಟ್ನ ತೋರಿಸ್ತಾರೆ. ಅವರ ಡೈರೆಕ್ಟರ್ ಬಂದು ಎಲ್ಲರಿಗೂ ಹೇಳ್ತಾರೆ, ಎಲ್ಲರೂ ಇವತ್ತು ಡ್ರಿಂಕಿಗೆ ಹೋಗೋಣ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡೋಕ್ಕೆ ಅಂತ. ಆಗ ಮಿಸ್ಟರ್ ಪರ್ಫೆಕ್ಟು ಕೇಳ್ತಾರೆ, ನೀನೇನು ಹೇಳ್ತೀಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಸ್ಟ್ರೆಸ್ ಕಂಪ್ಲೀಟ್ ಆಗೋದು ಯಾವಾಗ ಅಂದರೆ ನನ್ನ ವರ್ಕ್ನ ಕಂಪ್ಲೀಟ್ ಮಾಡಿದಾಗ, ಇಲ್ಲಾಂದರೆ ಕಂಪ್ಲೀಟ್ ಆಗಿಲ್ದಿರೋ ವರ್ಕಿಂದ ನನಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನನ್ನ ಸ್ಟ್ರೆಸ್ನ ರೆಡ್ಯೂಸ್ ಮಾಡಬೇಕು ಅಂದರೆ ನನಗೆ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಕಿಮಿಜಾ ಕೇಳಿ, ವಾವ್ ಇವ್ರು ಎಷ್ಟು ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮಿಸ್ ಪಾಂಗ್ ಹೇಳ್ತಾಳೆ, ಅಷ್ಟೇ ಅಲ್ಲ ಇವ್ರ ಹತ್ರ ಒಂದೇ ಥರ ಸೂಟು ಹತ್ತಿದೆ, ಇವರು ಟೈಮ್ ವೇಸ್ಟ್ ಮಾಡಬಾರ್ದು, ವರ್ಕ್ ಮಾಡಬೇಕು ಅನ್ನೋ ಕಾರಣದಲ್ಲಿ ಒಂದೇ ಥರ 10 ಸೂಟ್ನ ತೊಗೊಂಡಿಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾತಾಡುವಾಗ ಮಿಸ್ ಪಾಂಗಿಗೆ ಒಂದು ಕಾಲ್ ಬರುತ್ತೆ. ಅವರು ಅಲ್ಲಿಂದ ಹೋಗ್ತಾರೆ. ಆದರೆ ಕಿಮಿಜಾ ಅಲ್ಲೇ ನಿಂತಿರ್ತಾಳೆ. ಅಷ್ಟರಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಕೆಲಸಕ್ಕೆ ಟೈಮ್ ಆಯಿತು ಅಂತ ಅಲ್ಲಿಂದ ಎದ್ದು ಹೊರಡ್ತಾನೆ. ಆಗ ಕಿಮಿಜಾ ಅಬ್ಸರ್ವ್ ಮಾಡ್ತಾಳೆ, ಅವ್ರ ಸೂಟಲ್ಲಿ ಒಂದು ಚಿಕ್ಕದಾಗಿ ವೈಟ್ ಮಾರ್ಕ್ ಆಗಿರುತ್ತೆ. ಅದನ್ನು ಹೇಳೋಣ ಅನ್ನೋಷ್ಟರಲ್ಲಿ ಅಲ್ಲಿಂದ ಮಿಸ್ಟರ್ ಪರ್ಫೆಕ್ಟು ಹೊರಟೋಗಿರ್ತಾನೆ. ಆದರೂ ಕಿಮಿಜಾ ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಾ ಅಲ್ಲೇ ನಿಂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಬ್ರದರ್ನ ತೋರಿಸ್ತಾರೆ. ಹೀರೋ ಬ್ರದರ್ ಅವ್ರ ಫ್ಯಾಮಿಲಿನ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಆಗ ಹೀರೋ ಹೇಳ್ತಾನೆ, ನಾನು ಅಂದ್ಕೊಂಡೆ ನೀವು ನೆಕ್ಸ್ಟ್ ವೀಕ್ ಬರ್ತೀರಾ ಅಂತ. ಅದಕ್ಕೆ ಹೀರೋ ಮದರ್ ಹೇಳ್ತಾರೆ, ನನ್ನ ಮಗ ಇಷ್ಟು ವರ್ಷ ಆದಮೇಲೆ ವಾಪಸ್ ಬಂದಿದ್ದಾನೆ, ಅವನ್ನ ಮೀಟ್ ಮಾಡದೇ ಇರೋಕ್ಕಾಗುತ್ತಾ ಅಂತ, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ಈಗ ಹೀರೋ ತಂದೆ ಹೇಳ್ತಾರೆ, ಲಿಯೋಂಗ್ಜನ್ನ ಮೀಟ್ ಮಾಡ್ದ ಅಂತ. ಅದಕ್ಕೆ ಹೀರೋ ಬ್ರದರ್ ಹೇಳ್ತಾರೆ, ಅವನಿಗೆ ನನ್ನ ಮೀಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ, ಅವನಿಗೆ ಇನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ತಾಯಿ ಪಟ್ ಅಂತ ಆನ್ಸರ್ ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ, ಅವನು ಸ್ವಲ್ಪ ನಮಗಿಂತ ಡಿಫ್ರೆಂಟ್ ಅಷ್ಟೇ, ಬೇರೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆಗ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಸೆಕ್ರೆಟರಿ ಕಿಮ್ ಆಫೀಸ್ನ ಇಂಟರ್ವ್ಯೂಗೆ ಕರಿಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೇಳಿರ್ತಾಳೆ, ಆದರೆ ಅದು ಸಿಗ್ತಿರಲ್ಲ. ಅವರು ಕೆಲಸದಲ್ಲಿ ಫುಲ್ಲು ಬ್ಯುಸಿ ಇದ್ದಾರೆ ಅಂತ ಇನ್ಫಾರ್ಮ್ ಮಾಡೋದಕ್ಕೆ ಸೆಕ್ರೆಟರಿ ಕಿಮ್ಗೆ ಕಾಲ್ ಮಾಡಿರ್ತಾರೆ. ಈಗ ಹೀರೋ ಆಚೆ ಬರೋದನ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಬೇಗ ಬಂದು ಹೀರೋಗೆ ಕೋಟ್ ಹಾಕ್ತಾಳೆ. ಹೀರೋ ಹೇಳ್ತಾನೆ, ಬಾ ನಾವೆಲ್ಲಾದರೂ ಇಟಾಲಿಯನ್ ಫುಡ್ ತಿನ್ನೋಕ್ಕೆ ಹೋಗೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್, ನಾನು ಲೈಬ್ರರಿ ಓಪನಿಂಗ್ ಬಗ್ಗೆ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀನೇನು ಟೆನ್ಷನ್ ತೊಗೋಬೇಡ, ಊಟದ್ದು ಬಿಲ್ ಪೇ ಕಂಪ್ನಿನೇ ಮಾಡುತ್ತೆ, ನೀನೇನು ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಈ ಆಫರ್ಗೆ ಥ್ಯಾಂಕ್ಸ್ ಸರ್, ಬಟ್ ನಾನು ಬರೋಕ್ಕಾಗಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಆಯಿತು, ನಿನ್ನ
ಇಷ್ಟ, ಏನಾದ್ರು ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸೆಕ್ರೆಟರಿ ಕಿಮ್ಗೆ ನೆನಪಾಗುತ್ತೆ ಮಾರ್ಫಸ್ದು ಒಂದ್ಸತಿ ಇಂಟರ್ವ್ಯೂ ನಡೆದಿತ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾಳೆ. ಸೆಕ್ರೆಟರಿ ಕಿಮ್ ಆಂಕರ್ನ ಕೇಳ್ತಾಳೆ, ನೀವು ಮಾರ್ಫಸ್ದು ಒಂದ್ಸತಿ ಇಂಟರ್ವ್ಯೂ ತಗೊಂಡಿದ್ರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇದೆಯಾ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಾವು ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ನಾವು ಅವ್ರಿಗೆ ಕ್ವಶನ್ಸ್ನ ಇಮೇಲ್ ಮಾಡಿದ್ವಿ, ಅವರು ಆನ್ಸರ್ನ ಇಮೇಲ್ ಥ್ರೂ ನಮಗೆ ಕಳಿಸಿದ್ರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಅವ್ರ ಇಮೇಲ್ ಐ ಡಿ ಏನಾದರೂ ಸಿಗುತ್ತಾ ಅಂತ. ಅದಕ್ಕೆ ಆ್ಯಂಕರ್ ಹೇಳ್ತಾಳೆ, ನಾವು ಅದರದ್ದೆಲ್ಲ ಒಂದು ಪಾಲಿಸಿ ಮಾಡ್ಕೊಂಡಿದ್ದೀವಿ, ಆ ಥರ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಆ ಆ್ಯಂಕರು ಹೇಳ್ತಿರ್ತಾಳೆ, ನಿನಗೆ ಗೊತ್ತಲ್ವಾ ನಾನು ಯಾವ ಪೊಸಿಷನಲ್ಲಿ ಇದ್ದೀನಿ ಮತ್ತು ನಾನು ಯಾರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾಳೆ, ನಿನಗೊಂದು ನೆನಪಿದೆಯಾ ಒಂದ್ಸತಿ ನಮ್ಮ ಬಾಸ್ದು ನೀನು ಕದ್ದು ಮುಚ್ಚಿ ಫೋಟೋ ತೆಗಿತಿದ್ದೆ, ನಾನು ಅವಾಗ ನಿನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ದೆ, ಅಯ್ಯೋ ಪಾಪ ಅಂತ ನಿನ್ನ ವಾಪಸ್ ಕಳಿಸಿದ್ದೆ, ಆ ವಿಷಯ ನಿನಗೆ ಮರ್ತಿಲ್ಲ ಅಂತ ಅನ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಆ್ಯಂಕರ್ ಹೇಳ್ತಾಳೆ, ಒಂದು ನಿಮಿಷ ಇರು, ಇಲ್ಲೇ ಎಲ್ಲೋ ಅವ್ರ ಇಮೇಲ್ ಐ ಡಿನ ಇಟ್ಟಿದ್ದೆ, ಕೊಡ್ತೀನಿ ಅಂತ ಹೇಳ್ತಾಳೆ. ಇಮೇಲ್ ಐ ಡಿನ ತೆಗೆದು ಸೆಕ್ರೆಟರಿ ಕಿಮ್ ಕೈಗೆ ಕೊಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮನೇಲಿರೋದನ್ನ ತೋರಿಸ್ತಾರೆ. ಇಮೇಲ್ ಐ ಡಿ ಇಟ್ಕೊಂಡು ಇಷ್ಟು ಸಿಂಪಲ್ ಆಗಿದೆಯಾ ಇಮೇಲ್ ಐ ಡಿ ಅಂತ ಮಾತಾಡ್ಕೋತಿರ್ತಾಳೆ. ಈಗ ಆ ಮೇಲ್ ಐ ಡಿಗೆ ಸೆಕ್ರೆಟರಿ ಕಿಮ್ ಒಂದು ಮೇಲ್ ಕಳಿಸ್ತಾಳೆ, ಲೈಬ್ರರಿ ಓಪನಿಂಗಿಗೆ ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಮೇಲ್ನ ಕಳಿಸ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಹೀರೋ ಮತ್ತೆ ಹೀರೋ ಫ್ರೆಂಡ್ ಡಿನ್ನರ್ಗೆ ಅಂತ ಹೋಗಿರ್ತಾರೆ. ಹೀರೋ ಕೈಯಲ್ಲಿ ಒಂದು ಚಾಂಪಿಯನ್ ಗ್ಲಾಸ್ ಇರುತ್ತೆ, ಅದನ್ನ ನೋಡಿ ಹೀರೋ ಹೇಳ್ತಾನೆ, ಇದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಕೇಳ್ತಾನೆ, ಏನು ಗ್ಲಾಸಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇದರಲ್ಲಿ ನನ್ನ ಫೇಸು ರಿಫ್ಲೆಕ್ಟ್ ಆಗ್ತಿದೆ, ಇದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಈ ಅಂತ ಸ್ಮೈಲ್ ಮಾಡಿ ಸುಮ್ಮನಾಗ್ತಾನೆ. ಈಗ ಹೀರೋ ಫ್ರೆಂಡ್ ಹೇಳ್ತಾನೆ, ನಾನು ಈ ಕಂಟ್ರಿಲಿ ಇಲ್ಲದೆ ಇರುವಾಗ ನೀನು ಲೈಬ್ರರಿ ಓಪನಿಂಗ್ದು ಪ್ರಿಪೋನ್ ಮಾಡಿದ್ಯಂತೆ ಅಂತ ಕೋಪದಲ್ಲಿ ಹೇಳ್ತಿರ್ತಾನೆ. ಆಗ ಹೀರೋ ಸಡನ್ ಆಗಿ ಅವನ ಕಡೆ ತಿರುಗಿದಾಗ ಭಯ ಪಟ್ಕೊಂಡು, ನೀನು ತಗೊಳ್ಳೋ ಎಲ್ಲ ಡಿಸಿಷನ್ಸು ಕರೆಕ್ಟ್ ಆಗಿರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಈಗ ಹೀರೋ ಫ್ರೆಂಡ್ಗೆ ನೆನಪಾಗಿರುತ್ತೆ, ನೀನು ಲೈಬ್ರರಿಗೆ ಹೋದಾಗ ಪವರ್ ಕಟ್ ಆಗಿತ್ತಂತೆ, ನಿನಗೆ ತುಂಬ ತೊಂದರೆ ಆಗಿರಬೇಕು ಅಲ್ವಾ ಅಂತ. ಆಗ ಹೀರೋಗೆ ಅಲ್ಲಿ ನಡೆದಿರೋ ಎಲ್ಲ ಇನ್ಸಿಡೆಂಟು ನೆನಪಾಗ್ತಿರುತ್ತೆ. ಸೆಕ್ರೆಟರಿ ಕಿಮ್ ಕೈ ಹಿಡ್ಕೊಂಡಿದ್ದು ಮತ್ತು ಸೆಕ್ರೆಟರಿ ಕಿಮ್ ಫೇಸು ತುಂಬ ಕ್ಯೂಟಾಗಿ ಕಾಣ್ತಿರೋದು ಇದೆಲ್ಲ ನೆನಪಾಗ್ತಿರುತ್ತೆ. ಆಗ ಹೀರೋ ಹೇಳ್ತಾನೆ, ನನಗೇನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಆದರೆ ಚೆನ್ನಾಗಿತ್ತು ಅಂತ. ಆಗ ಹೀರೋ ಫ್ರೆಂಡ್ಗೆ ಫುಲ್ಲು ಕನ್ಫ್ಯೂಷನ್ ಆಗುತ್ತೆ, ಏನು ಚೆನ್ನಾಗಿತ್ತ ಅಂತ. ಅದಕ್ಕೆ ಹೀರೋ ಆಗಲ್ಲ, ಏನಿಲ್ಲ, ಮತ್ತೆ ಇನ್ನೊಂದ್ಸತಿ ಪವರ್ ಕಟ್ ಆಗ್ದಾಗೆ ನೋಡ್ಕೊ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ಇದು ನನ್ನ ಜವಾಬ್ದಾರಿ, ಇನ್ನೊಂದ್ಸತಿ ಯಾವುದೇ ಥರ ಪವರ್ ಕಟ್ ಆಗ್ದಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಅಲ್ಲಿ ಕಿಮಿಜಾ ಮತ್ತು ಮಿಸ್ ಪಾಂಗು ಇರ್ತಾರೆ. ಕಿಮಿಜಾ ಯಾವ ವರ್ಕ್ನು ನೀಟಾಗಿ ಮಾಡ್ತಿರೋದಿಲ್ಲ, ಒಂದು ಜೆರಾಕ್ಸ್ ಕೂಡ ನೀಟಾಗಿ ತೆಗಿಯೋಕ್ಕೆ ಬರಲ್ಲ ಅಂತ ಮಿಸ್ ಪಾಂಗು ಬೈತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಿಸ್ಟರ್ ಪಾಪ್ಯುಲರ್ ಬರ್ತಾರೆ. ಅದನ್ನ ನೋಡಿ ಮಿಸ್ ಪಾಂಗು ಕಿಮಿಜಾನ ಬೈಯೋದು ಬಿಟ್ಬಿಟ್ಟು, ನಿಂಗೆ ಏನಾದರೂ ಡೌಟ್ ಇದ್ರೆ ನನ್ನ ಕೇಳು ಅಂತ ಹೇಳ್ತಿರ್ತಾರೆ. ಅವ್ರ ಹತ್ರ ಬಂದು ಮಿಸ್ಟರ್ ಪಾಪ್ಯುಲರ್ ಹೇಳ್ತಾರೆ, ಇದರಲ್ಲಿ ಲೈಬ್ರರಿ ಓಪನಿಂಗ್ದು PPT ಇದೆ, ಇದನ್ನ ಸೆಕ್ರೆಟರಿ ಕಿಮ್ಗೆ ಮಿಸ್ ಮಾಡದೆ ಕೊಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ ಪಾಂಗು ಸರಿ ಆಯಿತು ನಾನು ಕೊಡ್ತೀನಿ ಅಂತ ಫುಲ್ಲು ಫ್ಲರ್ಟಿಂಗಲ್ಲಿ ಹೇಳ್ತಾರೆ. ಈಗ ಮಿಸ್ಟರ್ ಪಾಪ್ಯುಲರ್ ಅಲ್ಲಿಂದ ಹೋಗಬೇಕಾದ್ರೆ ಕಿಮಿಜಾ ಅಬ್ಸರ್ವ್ ಮಾಡ್ತಾಳೆ, ಮತ್ತೆ ಅದೇ ಥರ ಕೋಟಲ್ಲಿ ಚಿಕ್ಕದಾಗಿ ಮಾರ್ಕ್ ಆಗಿರುತ್ತೆ. ಅದನ್ನ ನೋಡಿ ಕಿಮಿಜಾಗೆ ಡೌಟ್ ಬರುತ್ತೆ. ಈಗ ಮಿಸ್ಟರ್ ಜೋ ಹೇಳ್ತಾರೆ, ಇವ್ರ ಹತ್ರ ಒಂದೇ ಥರ 10 ಸೂಟ್ ಇದೆ ಅಂದರೆ ಯಾರು ನಂಬಕ್ಕಾಗುತ್ತೆ ಅಂತ. ಅದಕ್ಕೆ ಇನ್ನೊಬ್ಬ ಎಂಪ್ಲಾಯ್ ಹೇಳ್ತಾನೆ, ಇವರು ಒಂದೇ ಥರ 10 ಕೋಟ್ ತೊಗೊಂಡಿರೋದು, ಕಂಪ್ನಿಯಲ್ಲಿ ವರ್ಕ್ ಮಾಡೋದಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು, ಅಲ್ಲಿ ಕೋಟ್ ಹುಡ್ಕೋದು ಟೈಮ್ ವೇಸ್ಟ್ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ನನಗೆ ಯಾಕೋ ಇದ್ರ ಮೇಲೆ ಡೌಟ್ ಬರ್ತಿದೆ ಅಂತ. ಅದು ರೈಸ್ ಕೇಕ್ ಅಂತ ಅನ್ನೋಷ್ಟರಲ್ಲಿ ಮಿಸ್ ಪಾಂಗು ಅವ್ರ ಮೇಲೆ ಕೂಗಾಡ್ತಾರೆ. ನಿನ್ಗೇನೋ ಗೊತ್ತಿಲ್ಲ ಅಂದರೆ ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು, ಹೋಗಿ ನಿನ್ನ ಕೆಲಸ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಮಿಸ್ ಪಾಂಗು ಮತ್ತು ಕಿಮಿಜಾ ಎಲ್ಲರೂ ಅವ್ರವ್ರ ದಾರಿಗೆ ವಾಪಸ್ ಹೋಗ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ಮು ಲೈಬ್ರರಿ ಓಪನಿಂಗಿಗೆ ಸ್ವಲ್ಪ ಪೋರ್ಟ್ಫೋಲಿಯೋಸ್ನ ತಂದಿರ್ತಾಳೆ. ಇದನ್ನೆಲ್ಲ ನೋಡಿ ಹೀರೋ ಹೇಳ್ತಾನೆ, ಇದರಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿರೋದು ಏನೂ ಇಲ್ಲ, ನೀನೇನೋ ಮಾಡ್ತೀನಿ ಅಂದಲ್ಲ, ಅದ್ರ ಬ್ರ್ಯಾಂಡಿಂಗ್ ಏನು ನಡೀತಿದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ. ಆಗ ಸೆಕ್ರೆಟರಿ ಕಿಮ್ ಅಬ್ಸರ್ವ್ ಮಾಡ್ತಾಳೆ, ಹೀರೋ ಟೈ ಸ್ವಲ್ಪ ಸೊಟಪಟ ಆಗಿರುತ್ತೆ. ಸರ್ ನಾನು ನಿಮ್ಮ ಟೈ ಸರಿ ಮಾಡ್ತೀನಿ ಅಂತ ಹೋಗಿ ಸರಿ ಮಾಡೋಕ್ಕೆ ಹೋಗ್ತಾಳೆ. ಸೆಕ್ರೆಟರಿ ಕಿಮ್ಮು ಹೀರೋ ಫೇಸ್ಗೆ ತುಂಬ ಹತ್ರದಲ್ಲಿರ್ತಾಳೆ. ಆಗ ಹೀರೋಗೆ ಒಂಥರ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಹೀರೋ ಏನು ಬೇಡ ನಾನೇ ಸರಿ ಮಾಡ್ಕೋತೀನಿ ಅಂತ ಹೇಳಿ ಸರಿ ಮಾಡ್ಕೋತಾನೆ. ಆಗ ಸೆಕ್ರೆಟರಿ ಕಿಮ್ಗೆ ಒಂದು ಕಾಲ್ ಬರುತ್ತೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನಾನು ಈ ಕಾಲ್ನ ಅಟೆಂಡ್ ಮಾಡಿ ಬರ್ತೀನಿ ಅಂತ.
ಈಗ ಹೀರೋನ ತೋರಿಸ್ತಾರೆ. ಹೀರೋ ಹಾರ್ಟ್ ಜೋರಾಗಿ ಲ್ಯಾಪ್ಟಾಪ್ ಅಂತ ಓಡ್ಕೋತಿರುತ್ತೆ. ಆಗ ಹೀರೋ ಹೇಳ್ತಾನೆ, ನನ್ನ ಹಾರ್ಟ್ ಯಾಕೆ ಇಷ್ಟು ಫಾಸ್ಟಾಗಿ ಓಡ್ಕೋತಿದೆ, ನನಗೇನಾದರೂ ಪ್ರಾಬ್ಲಮ್ ಇದೆಯಾ, ನಾನು ಫಸ್ಟು ಫ್ಯಾಮಿಲಿ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಹೀಗೆ ಮಾತಾಡ್ಕೋತಿರ್ತಾನೆ. ಹಾರ್ಟು ಜೋರಾಗಿ ಲಬ್ಡಬ್ ಅಂತ ಓಡ್ಕೋತಿರುತ್ತೆ. ಹೀರೋ ಫುಲ್ಲು ಭಯ ಪಡ್ಕೋತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತು ಹೀರೋ ತಾಯಿನ ತೋರಿಸ್ತಾರೆ. ಹೀರೋ ತಾಯಿ ಹೇಳ್ತಾರೆ, ಸೆಕ್ರೆಟರಿ ಕಿಮ್ ನಾನು ನಿನ್ಗೇನು ತೊಂದರೆ ಮಾಡಿಲ್ಲ ಅಂತ ಅನ್ಕೋತೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್, ನೀವು ಬಂದಿದ್ದ ಕಾರಣ ಏನು ಮ್ಯಾಮ್ ಅಂತ ಕೇಳ್ತಾಳೆ. ಅದಕ್ಕೆ ಇದನ್ನು ಕೊಡೋದಕ್ಕೆ ಬಂದಿದ್ದೆ ಅಂತ ಒಂದು ಗಿಫ್ಟ್ ಪ್ಯಾಕ್ನ ಕೊಡ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದ್ರ ಅವಶ್ಯಕತೆ ಏನೂ ಇರಲಿಲ್ಲ ಅಂತ. ಈಗ ಹೀರೋ ತಾಯಿ ಹೇಳ್ತಾರೆ, ಲಿಯಾನ್ ಜನ್ ಫುಲ್ಲು ಬ್ಯುಸಿ ಇದ್ದಾರಾ ಏನು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಸ್ವಲ್ಪ ಬ್ಯುಸಿ ಇದ್ದಾರೆ, ಲೈಬ್ರರಿ ಓಪನಿಂಗ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ. ನಾನೇನಾದರೂ ಲಿಯಾನ್ ಜನ್ನ ಇವತ್ತು ನೈಟ್ ಡಿನ್ನರಿಗೆ ಕರೆದ್ರೆ ಕೋಪ ಮಾಡ್ಕೋತಾನೋ ಏನೋ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್, ನೀವು ಕರಿಬೋದು, ಯಾಕೆಂದರೆ ಇವತ್ತು ನೈಟು ಸರ್ಗೆ ಯಾವುದೇ ಥರ ಪ್ಲ್ಯಾನ್ ಕೂಡ ಇಲ್ಲ ಅಂತ. ಅದನ್ನು ಕೇಳಿ ಹೀರೋ ತಾಯಿ ಫುಲ್ಲು ಹ್ಯಾಪಿಯಾಗಿ ಹೇಳ್ತಾಳೆ, ನೀನು ಇಷ್ಟು ಹೇಳ್ದಲ್ಲ ನನಗೆ ಫುಲ್ಲು ಹ್ಯಾಪಿ ಆಯಿತು ಬಿಡು ಅಂತ. ಅವಳು ಎದೊಳ್ತಿರೋದನ್ನ ನೋಡಿ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮಗೆ ಡ್ರೈವರ್ಗೆ ಬರೋಕ್ಕೆ ಹೇಳಲ್ಲ ಅಂತ. ಅದಕ್ಕೆ ಏನು ಬೇಡ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಂದ ಹೊರಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಕ್ಯಾಬಿನಲ್ಲಿ ಕೂತಿರುವಾಗ ಅಲ್ಲಿ ಹೀರೋ ತಾಯಿ ಕೂಡ ಬಂದಿರ್ತಾರೆ. ಡಿನ್ನರ್ಗೆ ಇನ್ವೈಟ್ ಮಾಡಬೇಕು ಅಂತ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮ ಹೀರೋ ಒಪ್ಕೊಳ್ಳೋದೇ ಇಲ್ಲ. ಹೀರೋ ಒಂದೇ ಮಾತಿಗೆ ಹೇಳ್ತಾನೆ, ನಾನು ಫುಲ್ಲು ಬ್ಯುಸಿ ಇದ್ದೀನಿ, ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಹೀರೋ ತಾಯಿ ಅಲ್ಲಿಂದ ಆಚೆಗೆ ಬರುವಾಗ ಫುಲ್ಲು ಅಪ್ಸೆಟಲ್ಲಿ ಬರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನಿಮ್ಮ ಮೀಟಿಂಗು ಫುಲ್ಲು ಸಕ್ಸಸ್ ಆಗಿಲ್ಲ ಅಂತ ಅನಿಸುತ್ತೆ ಅಂತ. ಅದಕ್ಕೆ ಹೀರೋ ತಾಯಿ ಹೇಳ್ತಾರೆ, ನಿಂಗೆ ಗೊತ್ತಲ್ವಾ ಅವ್ರ ಬಗ್ಗೆ ಅಂತ. ಅದಕ್ಕೆ ಹೀರೋ ತಾಯಿ ಪ್ಲ್ಯಾನ್ ಮಾಡಿ ಅವ್ರ ಬ್ಯಾಗ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಈಗ ಸೆಕ್ರೆಟರಿ ಕಿಮ್ಗೆ ಹೀರೋ ತಾಯಿದು ಕಾಲ್ ಬರುತ್ತೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಮ್ಯಾಮ್ ನೀವು ಇಲ್ಲೇ ಪರ್ಸ್ನ ಮರ್ತ್ಬಿಟ್ಟು ಹೊಟ್ಟೋಗಿದ್ದೀರಾ ಅಂತ. ಅದಕ್ಕೆ ಹೀರೋ ತಾಯಿ ಹೇಳ್ತಾರೆ, ಹೌದು ನಾನು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ಲಿಯೋನ್ ಜೋನ್ಗೆ ಈವ್ನಿಂಗ್ ಅದನ್ನು ತೊಗೊಂಡು ಬರೋದಕ್ಕೆ ಹೇಳು, ಸ್ಪೆಷಲ್ ಆಗಿ ಅವನಿಗೆ ಹೇಳು, ಅವನೇ ತೊಗೊಂಡು ಬರಬೇಕು ಅಂತ. ಆ ಥರ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಈಗ ಬ್ಯಾಗ್ ತೊಗೊಂಡು ಸೆಕ್ರೆಟರಿ ಕಿಮ್ ಹೀರೋ ಕ್ಯಾಬಿನ್ಗೆ ಹೋಗ್ತಾಳೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಮ್ಯಾಮ್ ಈ ಬ್ಯಾಗ್ನ ಮಿಸ್ ಆಗಿ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಡ್ರೈವರ್ ಕೈಲಿ ಆ ಬ್ಯಾಗ್ನ ಅವ್ರಿಗೆ ವಾಪಸ್ ಕೊಟ್ಬಿಡು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಮ್ಯಾಮ್ ಹೇಳಿದ್ದಾರೆ ಖುದ್ದಾಗಿ ನೀವೇ ತೊಗೊಂಡೋಗಿ ಕೊಡಬೇಕಂತೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಸೆಕ್ರೆಟರಿ ಕಿಮ್ ನೀವು ಯಾರಿಗೋಸ್ಕರ ವರ್ಕ್ ಮಾಡ್ತಿದ್ದೀರಾ, ನಿನಗೆ ನಾನು ಇಂಪಾರ್ಟೆಂಟಾ ಇಲ್ಲ ಅಂದರೆ ನಮ್ಮಮ್ಮ ಇಂಪಾರ್ಟೆಂಟಾ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ನಾನು ವರ್ಕ್ ಮಾಡ್ತಿರೋದು ನಿಮಗೆ, ಹಾಗೆ ನನಗೆ ಇಂಪಾರ್ಟೆಂಟ್ ಕೂಡ ನೀವೇ ಅಂತ. ಅದನ್ನು ಕೇಳಿ ಹೀರೋ ಫುಲ್ಲು ಬ್ಲಶ್ ಮಾಡ್ತಿರ್ತಾನೆ. ನೀವು ಅವ್ರನ್ನ ಯಾಕೆ ಇಷ್ಟು ಇಗ್ನೋರ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಸರ್, ಆದರೆ ನೀವು ಇಷ್ಟು ಇಗ್ನೋರ್ ಮಾಡಿದ್ರೆ ಅದು ನಿಮಗೆ ಹರ್ಟ್ ಮಾಡುತ್ತೆ ಅಂತ ಹೇಳಿ ಸೆಕ್ರೆಟರಿ ಕಿಮ್ ಅಲ್ಲಿಂದ ಹೊರಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಫ್ಯಾಮಿಲಿ ಡಿನ್ನರ್ನ ತೋರಿಸ್ತಾರೆ. ಅಲ್ಲಿ ಎಲ್ಲರೂ ನಗ್ನಗ್ತಾ ಊಟ ಮಾಡ್ತಿರ್ತಾರೆ. ಆದರೆ ನಮ್ಮ ಹೀರೋ ಮಾತ್ರ ಫುಲ್ಲು ಸೈಲೆಂಟಲ್ಲಿ ಊಟ ಮಾಡ್ತಿರ್ತಾರೆ, ಯಾರ ಹತ್ರನೂ ಮಾತಾಡ್ತಿರಲ್ಲ, ಒಂದು ಸ್ಮೈಲ್ ಕೂಡ ಫೇಸಲ್ಲಿ ಇರೋದಿಲ್ಲ. ಅದನ್ನು ಅಬ್ಸರ್ವ್ ಮಾಡಿ ಹೀರೋ ತಾಯಿ ಹೇಳ್ತಾರೆ, ಸೆಕ್ರೆಟರಿ ಕಿಮ್ನ ಕೂಡ ಊಟಕ್ಕೆ ಕರಿಬೇಕಿತ್ತೇನೋ ಅಂತ. ಈ ವಿಷಯ ಹೀರೋ ಬ್ರದರ್ಗೆ ಗೊತ್ತಿರೋದಿಲ್ಲ. ಆಗ ಹೀರೋ ಬ್ರದರ್ ಕೇಳ್ತಾರೆ, ಸೆಕ್ರೆಟರಿ ಕಿಮ್ಮ ಯಾರವರು ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಲಿಯಾನ್ ಜನ್ ನಂಬಿರೋದು ಸೆಕ್ರೆಟರಿ ಕಿಮ್ನ ಮಾತ್ರ, ಅವಳು 9 ಇಯರ್ಸಿಂದ ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ, ನನಗೆ ತುಂಬ ಖುಷಿ ಆಯಿತು, ಅಟ್ಲೀಸ್ಟ್ ಅವಳಾದರೂ ಲಾಯಲ್ ಆಗಿದ್ದಾಳಲ್ಲ ಅಂತ. ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ಆಗ ಹೀರೋ ಟಾಪಿಕ್ ಚೇಂಜ್ ಮಾಡಬೇಕು ಅಂತ, ನಿಮಗೆ ಗೊತ್ತಾಯ್ತಲ್ವ ಲೈಬ್ರರಿ ಓಪನಿಂಗ್ ಡೇಟ್ ಬಗ್ಗೆ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಎಲ್ಲರೂ ಟೆನ್ಷನಲ್ಲಿ ಹೇಳ್ತಾರೆ, ನಿನಗೆ ಸ್ಟ್ರೆಸ್ ಆಗ್ತಿರ್ಬೋದು ಅಲ್ವಾ, ಆದರೆ ನೀನು ತೊಗೊಂಡಿರೋ ಡಿಸಿಷನ್ಸ್ ತುಂಬ ಚೆನ್ನಾಗಿದೆ ಅಂತ ಅವನ್ನ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ. ಆಗ ಎಲ್ಲರೂ ಅವನಿಗೆ ಊಟನ ಸರ್ವ್ ಮಾಡ್ತಿರ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಹೀರೋಗೆ ಇಷ್ಟೊಂದೆಲ್ಲ ಕೇರ್ ಮಾಡ್ತಿರೋದು ಹೀರೋ ಬ್ರದರ್ಗೆ ಚೂರು ಇಷ್ಟನೇ ಆಗೋದಿಲ್ಲ ಅಂತ. ಈಗ ಡಿನ್ನರ್ ಎಲ್ಲ ಮುಗ್ದಿರುತ್ತೆ. ಹೀರೋ ಮೊಬೈಲಲ್ಲಿ ಏನೋ ವರ್ಕ್ ಮಾಡ್ತಿರ್ತಾರೆ. ಅಲ್ಲಿಗೆ ಹೀರೋ ಬ್ರದರು ಕಾಫಿ ತೊಗೊಂಡು ಬಂದು ಹೀರೋಗೆ ಕೊಡ್ತಾರೆ. ತಗೋ ಕಾಫಿ ಕುಡಿ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನನಗೆ ಈಗಲೇ ಬೇಡ, ನಾನು ಬ್ಯುಸಿ ಇದ್ದೀನಿ ಅಂತ. ಆಗ ಹೀರೋ ಬ್ರದರ್ ಹೇಳ್ತಾರೆ, ನನಗೆ ಸೆಕ್ರೆಟರಿ ಕಿಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ, ಅವರು 9 ಇಯರ್ಸಿಂದ ನಿನ್ನ ಜೊತೆ ವರ್ಕ್ ಮಾಡ್ತಿದ್ದಾರದು ನನಗೆ ಕೇಳಿ ತುಂಬ ಆಶ್ಚರ್ಯ ಆಯಿತು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ, ಇಲ್ಲಿಂದ ಹೊರಡು ಅಂತ. ಅದಕ್ಕೆ ಹೀರೋ ಬ್ರದರ್ ಹೇಳ್ತಾರೆ, ನಿನಗೆ ಯಾಕಿಷ್ಟು ಆ್ಯಟಿಟ್ಯೂಡ್, ನಾನೇ ನಿನ್ನ ಕ್ಷಮಿಸ್ತೀನಿ ಅಂತ ಹೇಳಿದ್ರು ನೀನು ಏನಕ್ಕೆ ಇಷ್ಟೊಂದು ಓವರ್ ರಿಯಾಕ್ಷನ್ ಮಾಡ್ತಿದ್ಯಾ ಅಂತ. ಅದಕ್ಕೆ
ಅದಕ್ಕೆ ಹೀರೋ ಹೇಳ್ತಾನೆ, ಕ್ಷಮೆ ಕೇಳೋರು ಯಾವತ್ತು ಈ ತರ ದುರಹಂಕಾರದಲ್ಲಿ ನಡ್ಕೊಳ್ಳೋದಿಲ್ಲ ಅಂತ. ಹೀಗೆ ಆರ್ಗ್ಯುಮೆಂಟ್ ನಡೀತಿರುತ್ತೆ. ಅವಾಗ ಹೀರೋ ಬ್ರದರ್ ಹೇಳ್ತಾರೆ, ನಿನ್ಗೆ ಯಾಕೆ ನನ್ ಕಂಡ್ರೆ ಇಷ್ಟು ದ್ವೇಷ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನನ್ಗೆ ನಿನ್ ಮೇಲೆ ದ್ವೇಷ ಅಲ್ಲ, ನಿನ್ನ ನೋಡಿದ್ರೆ ನನ್ಗೆ ಅಸಹ್ಯ ಅಂತ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಹೀರೋ ಬ್ರದರ್ ಹೇಳ್ತಾರೆ, ನೀನು 20 years ಬ್ಯಾಕ್ ಆ ತರ ಎಲ್ಲ ನಡ್ಕೊಂಡಿರ್ಲಿಲ್ಲ ಅಂದಿದ್ರೆ ಇವಾಗ ನಿನ್ ಜಾಗದಲ್ಲಿ ನಾನ್ ಇರ್ತಿದ್ದೆ ಅಂತ. ಆಗ ಹೀರೋ ಹೇಳ್ತಾನೆ, 20 years ಬ್ಯಾಕ್ ಅದೆಲ್ಲ ನಡೆದಿರ್ಲಿಲ್ಲ ಅಂದ್ರೂ ಕೂಡ ನೀನು ನನ್ನ ಜಾಗದಲ್ಲಿ ಇರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತ. ಯಾಕೆ ಅಂದ್ರೆ ನೀನು ತುಂಬಾ ಹೇಳಿ, ನೀನು ಪ್ರೂವ್ ಮಾಡ್ಕೊಳ್ಳೋಕೆ ಯಾರಿಗೆ ಏನ್ ಬೇಕಾದ್ರೂ ಮಾಡೋಕ್ಕೂ ನೀನು ರೆಡಿ ಇದೆಯಾ, ನಿನ್ನ ನಂತರ ಆಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ. ಈ ತರ ಹೇಳಿ ಹೀರೋ ಅಲ್ಲಿಂದ ಎದ್ದು ಹೊರಡ್ತಿರ್ತಾರೆ. ಆಗ ಹೀರೋ ಬ್ರದರ್ಗೆ ಫುಲ್ಲು ಕೋಪ ಬರುತ್ತೆ. ಅವ್ರು ಹೇಳ್ತಾರೆ, ನಿನ್ನ ಮಾತಿನ ಮೇಲೆ ನಿನಗೆ ನಿಗಾ ಇಲ್ಲ ಅಂತ. ಅದೇ ಕೋಪದಲ್ಲಿ ಹೋಗಿ ಹೀರೋಗೆ ಒಂದೇಟು ಹೊಡಿತಾರೆ. ಹೀರೋ ಬಾಯಲ್ಲಿ ಬ್ಲಡ್ ಕೂಡ ಬರುತ್ತೆ. ಹೀರೋಗೆ ಫುಲ್ಲು ಕೋಪ ಬಂದು ತಿರುಗಿಸಿ ಹೊಡಿಬೇಕು ಅಂತ ಹೋಗ್ತಾರೆ. ಅಷ್ಟರಲ್ಲಿ ಹೀರೋ ಅಪ್ಪ ಅಮ್ಮ ಬಂದು, ನಿಲ್ಲಿಸು, ಅಲ್ಲಿಗೆ ನಿಲ್ಲಿಸು, ನೀವಿಬ್ಬರು ಜಗಳ ಆಡೋದನ್ನ ನಿಲ್ಲಿಸಿ ಅಂತ ಹೇಳ್ತಾರೆ. ಹೀರೋ ತಾಯಿ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ಲೀಸ್ ನಿಲ್ಲಿಸು ಅಂತ ಕೇಳ್ಕೊತಿರ್ತಾರೆ. ಅದನ್ನು ನೋಡಿ ಹೀರೋ ಅವನಿಗೆ ಹೊಡಿಯೋದೇ ಇಲ್ಲ, ಹಾಗೆ ನಿಂತ್ಕೊಬಿಡ್ತಾನೆ. ಹೀರೋ ತಾಯಿ ಫುಲ್ಲು ಅಳ್ತಾ ಇರ್ತಾರೆ. ಹೀರೋ ಅಲ್ಲಿಂದ ಹೊರಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಮ ಹೀರೋ ಬ್ರದರ್ನ ತೋರಿಸ್ತಾರೆ. ಅವರು ಟೆನ್ಷನಲ್ಲಿ ಬಂದು ರೂಮಲ್ಲಿ ಕೂತಿರ್ತಾರೆ. ಆಗ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಥರ್, ನಿಮಗೆ ಒಂದು ಮೇಲ್ ಕಳಿಸಿದ್ದೀನಿ ನ್ಯೂ ಬುಕ್ ಪ್ರಮೋಷನ್ಗಾಗಿ, ಪ್ಲೀಸ್ ಅದು ಸ್ವಲ್ಪ ಅರ್ಜೆಂಟ್ ಇದೆ, ಈಗಲೇ ಚೆಕ್ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಸರಿ ಆಯಿತು ಅಂತ. ಈಗ ಇಮೇಲ್ ಚೆಕ್ ಮಾಡೋಕ್ಕೆ ಅಂತ ನಮ್ಮ ಆಥರ್ ಹೋದಾಗ ಅಲ್ಲಿ ಸೆಕ್ರೆಟರಿ ಕಿಮ್ ಕಳಿಸಿರೋ ಇಮೇಲ್ ಕೂಡ ಅಲ್ಲೇ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಸೆಕ್ರೆಟರಿ ಕಿಮ್ ಮನೆ ಹತ್ರ ಹೋಗಿ ನಿಂತ್ಕೋತಾನೆ, ಆದರೆ ಒಳಗಡೆ ಹೋಗೋದಿಲ್ಲ. ಸೆಕ್ರೆಟರಿ ಕಿಮ್ನ ಕಿಟಕಿಯಲ್ಲಿ ನೋಡಿದ್ರೆ ಲೈಟ್ ಆನ್ ಆಗಿರೋದು ಗೊತ್ತಾಗುತ್ತೆ. ಅಲ್ಲೇ ಒಂದು ಫ್ಯೂ ಸೆಕೆಂಡ್ಸ್ ನಿಂತ್ಕೊಂಡು ವಾಪಸ್ ಹೋಗ್ಬೇಕು ಅಂತ ಹಿಂದೆ ತಿರುಗ್ತಾನೆ. ಆಗ ನೋಡಿದ್ರೆ ಸೆಕ್ರೆಟರಿ ಕಿಮ್ ಎಲ್ಲಿಂದನೋ ಒಂದು ಕವರ್ ಇಟ್ಕೊಂಡು ಬರ್ತಿರ್ತಾಳೆ. ಅದನ್ನು ನೋಡಿ ಹೀರೋ ಅವಳನ್ನೇ ನೋಡ್ಕೊಂಡು ನಿಂತ್ಕೊಬಿಡ್ತಾನೆ. ಸೆಕ್ರೆಟರಿ ಕಿಮ್ ಕಿವಿಯಲ್ಲಿ ಇಯರ್ಫೋನ್ ಇರುತ್ತೆ, ಕೈಯಲ್ಲಿ ಮೊಬೈಲ್ ಇರುತ್ತೆ. ಅದರಿಂದ ಹೀರೋ ನಿಂತಿರೋದನ್ನ ಸೆಕ್ರೆಟರಿ ಕಿಮ್ ಅಬ್ಸರ್ವ್ ಮಾಡೋದೇ ಇಲ್ಲ. ಹೀರೋ ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾಳೆ. ಆಗ ಹೀರೋ ಹಿಂದೆಯಿಂದ ಅವಳ ಶೋಲ್ಡರ್ನ ಟಚ್ ಮಾಡಿದಾಗ ಸೆಕ್ರೆಟರಿ ಕಿಮ್ ಎದುರುಕೊಂಡು ಕೈಯಲ್ಲಿರೋ ಕವರ್ನ ಬೀಳಿಸ್ಬಿಡ್ತಾಳೆ. ಹೀರೋ ಕೇಳ್ತಾನೆ, ನೀನು ಯಾವ ಡ್ರೀಮಲ್ಲಿ ಇದೆಯಾ, ನಾನು ಇಲ್ಲೇ ನಿಂತಿದ್ರು ನಿನಗೆ ನನ್ಗೆ ಗೊತ್ತೇ ಆಗಿಲ್ವ ನಾನು ಬಂದಿರೋದು ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನೀವೇನು ಮಾಡ್ತಿದ್ದೀರಾ ಸರ್ ಇಲ್ಲಿ ಅಂತ. ಆಗ ಕವರ್ ತಗೊಂಡು ನೋಡಿದ್ರೆ ಅದರಲ್ಲಿ ಈ ಮೊಟ್ಟೆ ಎಲ್ಲ ಒಡೆದೋಗ್ಬಿಟ್ಟಿರುತ್ತೆ. ಒಂದೇ ಒಂದು ಮೊಟ್ಟೆ ಉಳ್ಕೊಂಡಿದೆ, ಎಲ್ಲ ಮೊಟ್ಟೆನೂ ಒಡೆದೋಗಿದೆ ಅಂತ ಹೇಳ್ತಿರ್ತಾಳೆ. ಆಗ ಕತ್ತೆತ್ ನೋಡಿದಾಗ ಹೀರೋ ತುಟಿ ಹತ್ರ ಗಾಯ ಆಗಿರೋದನ್ನ ನೋಡಿ ಸರ್ ಏನಾಯ್ತು ಅಂತ ಕೇಳ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನೀವು ಫ್ಯಾಮಿಲಿ ಡಿನ್ನರ್ಗೆ ಅಂತ ಮನೆಗಲ್ವಾ ಹೋಗಿದ್ದು, ಅಲ್ಲೇನಾದರೂ ಆಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಹೌದು ನಾನು ಮನೆಗೆ ಹೋಗಿದ್ದೆ ಊಟಕ್ಕೆ ಅಂತ, ಆದರೆ ಮುಂದೆ ಏನು ಕೇಳಬೇಡ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಫಸ್ಟ್ ಇದಕ್ಕೆ ಆಯಿಲ್ಮೆಂಟ್ ಹಚ್ಬೇಕು, ಇಲ್ಲಾಂದ್ರೆ ಮಾರ್ಕ್ ಉಳ್ಕೊಬಿಡುತ್ತೆ, ಬನ್ನಿ ಅಂತ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾಳೆ. ಹತ್ರ ಹೋಗಿ ಡೋರ್ ಓಪನ್ ಮಾಡಿದ್ರೆ ಮನೆ ತುಂಬ ಎಲ್ಲ ಕಡೆ ಬಟ್ಟೆಗಳು ಮತ್ತೆ ಬುಕ್ಸ್ಗಳು ಚೆಲ್ಲಿರುತ್ತೆ. ಅದನ್ನು ನೋಡಿ ಸೆಕ್ರೆಟರಿ ಕಿಮ್ ಹೀರೋ ಬಾಗ್ಲ ಹತ್ರ ಬರುತ್ತಿರೋದನ್ನ ನೋಡಿ ಅಲ್ಲಿಂದ ತೆಳ್ಬಿಟ್ಟು ಒಂದೇ ಒಂದು ನಿಮಿಷ ಇರಿ ಸರ್ ಅಂತ ಹೇಳ್ಬಿಟ್ಟು ಬಾಗ್ಲಕ್ಕೋಗ್ಬಿಡ್ತಾಳೆ. ಪಟ ಅಂತ ಎಲ್ಲ ರೂಮ್ ಕ್ಲೀನ್ ಮಾಡಿ ಹೀರೋಗೆ ಮತ್ತೆ ಡೋರ್ ಓಪನ್ ಮಾಡಿ ಬನ್ನಿ ಸರ್ ಒಳಗಡೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿ ಹೀರೋಗೆ ಫುಲ್ಲು ಶಾಕ್ ಆಗುತ್ತೆ. ಹೀರೋ ಒಳಗಡೆ ಬಂದ ತಕ್ಷಣ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ಸ್ವಲ್ಪ ಡರ್ಟಿ ಆಗಿದೆ, ನಾನು ಅಷ್ಟು ಕ್ಲೀನ್ ಮಾಡಿಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ ಬಿಡು ಅಂತ. ಈಗ ಸೆಕ್ರೆಟರಿ ಕಿಮ್ ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ಫಸ್ಟ್ ಏಡ್ ಬಾಕ್ಸ್ನ ತರಕ್ಕೆ ಅಂತ ಹೋಗಿರ್ತಾಳೆ. ಆಗ ಹೀರೋ ಒಳಗಡೆ ಬಂದು ಎಲ್ಲ ಸುತ್ತಮುತ್ತ ನೋಡ್ತಿರ್ತಾನೆ. ಈಗ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಬಂದು ಸೆಕ್ರೆಟರಿ ಕಿಮ್ ತೋರಿಸ್ತಾಳೆ. ಅದನ್ನ ನೋಡಿ ಹೀರೋ ಹೇಳ್ತಾನೆ, ನನಗೆ ಏನೂ ಆಗಿಲ್ಲ, ಇದೆಲ್ಲ ಏನು ಬೇಡ, ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಮ್ಗೇನೂ ಆಗಿಲ್ಲ ಅಂದರೆ ನನಗೇನೋ ಆಗಿದೆ, ನೀವು ಒಂದು ಪಬ್ಲಿಕ್ ಫಿಗರ್, ನಿಮ್ಮದು ಫೋಟೋ ತುಂಬ ತಗೋತಿರ್ತಾರೆ, ಅದರಲ್ಲಿ ಏನಾದರೂ ಆಗಿರೋದನ್ನ ನೋಡಿದ್ರೆ ಎಲ್ಲರೂ ನನ್ನ ಬ್ಲೇಮ್ ಮಾಡ್ತಾರೆ, ಬನ್ನಿ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಸೆಕ್ರೆಟರಿ ಕಿಮ್ ಹೀರೋಗೆ ಫಸ್ಟ್ ಏಡ್ ಮಾಡಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ. ಅವರಿಬ್ರು ಸ್ವಲ್ಪ ಡಿಸ್ಟೆನ್ಸಲ್ಲಿ ಕೂತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಗೆ ಫಸ್ಟ್ ಏಡ್ ಮಾಡ್ತಿರೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನೀವು ಸ್ವಲ್ಪ ಹತ್ರ ಬರೋಕ್ಕಾಗುತ್ತಾ ಅಂತ. ಆಗ ಹೀರೋ ಸ್ವಲ್ಪ ಹತ್ರ ಕೂತ್ಕೊಂಡಾಗ ಸೆಕ್ರೆಟರಿ ಕಿಮ್ ಫಸ್ಟ್ ಏಡ್ ಮಾಡ್ತಿರ್ತಾಳೆ. ನಮ್ಮ ಹೀರೋ ಅಂತೂ ಫುಲ್ಲು ಸೆಕ್ರೆಟರಿ ಕಿಮ್ ಫೇಸ್ ನೋಡ್ಕೊಂಡು ಅವ್ರ ಫೇಸ್ನಲ್ಲೇ ಮುಳುಗೋಗ್ಬಿಟ್ಟಿರ್ತಾನೆ. ಫಸ್ಟ್ ಏಡ್ ಎಲ್ಲ ಮುಗಿದ್ಮೇಲೆ ಸೆಕ್ರೆಟರಿ ಕಿಮ್ ಅದಕ್ಕೆ ಪ್ಲಾಸ್ಟರ್ ಹಾಕ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ಹೀರೋ ಪಟ್ ಅಂತ ಹೇಳ್ತಾನೆ,
ನಾನು ಅನ್ಕೋತೀನಿ ನೀನು ಇದಕ್ಕೆ ಪ್ಲಾಸ್ಟರ್ ಹಾಕಲ್ಲ ಅಂತ. ನಿನ್ಗನ್ಸುತ್ತಾ ಈ ಕ್ಯೂಟ್ ಫೇಸ್ಗೆ ಪ್ಲಾಸ್ಟರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ, ಅದಕ್ಕೆ ನೀನು ಪ್ಲಾಸ್ಟರ್ ಹಾಕ್ಬೇಡ ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟ್ರಿ ಕಿಮ್ ಕೇಳ್ತಾಳೆ, ನಿಮಗೆ ಈ ಏಟು ಹೇಗಾಯಿತು? ಆಕ್ಸಿಡೆಂಟ್ ಥರ ಅಂತೂ ಕಾಣಿಸ್ತಿಲ್ವಲ್ಲ, ಇದು ಹೇಗಾಯಿತು? ನೀವು ಯಾರ ಹತ್ರ ಜಗಳ ಮಾಡ್ಕೊಂಡ್ರೆ ಅಂತ ಕೇಳ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ನನಗನ್ಸುತ್ತೆ ನೀನು ಈ ವಿಷಯದ ಬಗ್ಗೆ ಮಾತಾಡ್ಬೇಡ ಅಂತ ನಾನು ನಿನಗೆ ಫಸ್ಟೇ ಹೇಳಿದ್ದೀನಿ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಸುಮ್ಮನಾಗ್ಬಿಡ್ತಾಳೆ. ಈಗ ಸೆಕ್ರೆಟ್ರಿ ಕಿಮ್ ಎಲ್ಲರದು ಮೂಡ್ ಚೇಂಜ್ ಆಗಲಿ ಅಂತ ಹೀರೋನ ಕೇಳ್ತಾಳೆ, ನೀವು ನೂಡಲ್ಸ್ ತಿಂತೀರಾ ಅಂತ. ಅದಕ್ಕೆ ಹೀರೋ ಕೇಳ್ತಾನೆ, ನೂಡಲ್ಸ್ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಯಾವಾಗ ನಮ್ಮ ಮೂಡ್ ಚೆನ್ನಾಗಿರಲ್ಲ ಆವಾಗ ಸ್ವಲ್ಪ ಸ್ಪೈಸಿ ನೂಡಲ್ಸ್ ತಿನ್ನಬೇಕು, ಆವಾಗ ನಮ್ಮ ಮೂಡು ಪಟ್ ಅಂತ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಕೂಡ ಸ್ಮೈಲ್ ಮಾಡ್ತಾನೆ. ಸೆಕ್ರೆಟ್ರಿ ಕಿಮ್ ಕೂಡ ಸ್ಮೈಲ್ ಮಾಡಿ ನೂಡಲ್ಸ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆಗ ಹೀರೋ ಅಲ್ಲಿರೋ ಬುಕ್ಸ್ನೆಲ್ಲ ನೋಡ್ತಾ ಇರ್ತಾನೆ. ಅದರಲ್ಲಿ ಒಂದು ಬುಕ್ಕಲ್ಲಿ ಈ ಸೆಕ್ರೆಟ್ರಿ ಕಿಮ್ ಒಂದು ನೋಟ್ ಬರೆದಿಟ್ಟಿರ್ತಾಳೆ. ಆ ಬುಕ್ಕಲ್ಲಿ ಏನಿರುತ್ತೆ ಅಂದರೆ ಸೆಕ್ರೆಟ್ರಿ ಕಿಮ್ಗೆ ಒಂದು ವಿಷಯ ಹೇಳಿರ್ತಾನೆ, ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಡ್ಕೊ ಅಂತ. ಅಲ್ಲಿ ಒಂದು ಸೆಕ್ರೆಟ್ರಿ ಕಿಮ್ ಚಿಕ್ಕದಾಗಿ ನೋಟ್ ಬರೆದಿಟ್ಟಿರ್ತಾಳೆ, ನನ್ನ ಬಾಸು ತುಂಬ ದುರಾಂಕಾರಿ ಅಂತ ಬರೆದಿಟ್ಟಿರ್ತಾಳೆ. ಅದನ್ನು ನೋಡಿ ಹೀರೋ ನಗ್ತಿರ್ತಾನೆ. ಅಲ್ಲಿ ಇನ್ನೊಂದು ಬುಕ್ ಇರುತ್ತೆ, ಸೆಕ್ರೆಟ್ರಿ ಕಿಮ್ ಲೈಬ್ರರಿಲಿ ಹೇಳಿದ ಬುಕ್ ಕೂಡ ಇಲ್ಲೇ ಸಿಗುತ್ತೆ. ಆಗ ಹೀರೋ ಹೇಳ್ತಾನೆ, ಈ ಚೈಲ್ಡಿಶ್ ಬುಕ್ಕು ಇಲ್ಲೂ ಕೂಡ ಇದೆಯಾ ಅಂತ. ಅದೇ ಟೈಮಿಗೆ ಸೆಕ್ರೆಟ್ರಿ ಕಿಮ್ ಕೂಡ ಬರ್ತಾಳೆ. ಅದು ಲವ್ ಬಗ್ಗೆ ಇರೋ ಬುಕ್ಕು, ನಿಮ್ಗದೆಲ್ಲ ಅರ್ಥ ಆಗಲ್ಲ ಬಿಡಿ, ನೀವು ಯಾವತ್ತೂ ಲವ್ ಮಾಡಿಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಕೂಡ ಹೇಳ್ತಾನೆ, ನನ್ನ ಪ್ರಕಾರ ನೀನು ಕೂಡ ಇಷ್ಟು ವರ್ಷ ಸಿಂಗಲ್ ಆಗೇ ಇದೆಯಾ ಅಂತ. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಅಟ್ಲೀಸ್ಟ್ ನಾನು ಬುಕ್ಕಾದರೂ ಓದಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ. ಆಗ ಹೀರೋ ಹೇಳ್ತಾನೆ, ಒಳ್ಳೆ ಕೆಲಸ ಮಾಡಿದ್ಯೋ ಬಿಡು. ಅದಕ್ಕೆ ಸೆಕ್ರೆಟ್ರಿ ಕಿಮ್, ನಾನು ನೀರಿಟ್ಟಿರೋದು ಕುದೀತಿದೆ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ಈ ಸಾಫ್ಟ್ವೇರ್ ಯಾಕೆ ಉಲ್ಟಾ ಬಿದ್ದಿದೆ ಅಂತ, ಅದನ್ನು ಸರಿ ಮಾಡಬೇಕು ಅಂತ ಹೀರೋ ಹೋಗ್ತಿರ್ತಾನೆ. ಅದನ್ನು ನೋಡಿ ಸೆಕ್ರೆಟ್ರಿ ಕಿಮ್ ವಾಪಸ್ ಓಡ್ ಬರ್ತಾಳೆ. ಅದನ್ನು ಮುಟ್ಬೇಡ ಅಂತ ಹೇಳ್ತಿರ್ತಾಳೆ. ಹೀರೋ ಅದಕ್ಕೆ ಈ ಕಡೆ ತಿರುಗಿರ್ತಾನೆ. ಸಡನ್ನಾಗಿ ಹೀರೋನ ಎಳಿಯೋಕೆ ಹೋಗಿ ಒಬ್ರ ಮೇಲೆ ಒಬ್ರು ಅದೇ ಬೆಡ್ ಮೇಲೆ ಬಿದ್ದೋಗ್ತಾರೆ. ಇಬ್ರು ಶಾಕಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೋತಿರ್ತಾರೆ. ಆ ಸಾಫ್ಟ್ ಟಾಯ್ ಕೆಳಗಡೆ ಏನಿರುತ್ತೆ ಅಂದರೆ ಸೆಕ್ರೆಟ್ರಿ ಕಿಮ್ದು ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ಗಳು, ಅಂದರೆ ಪರ್ಸ್ನಲ್ ಕ್ಲಾತ್ಸ್ಗಳನ್ನ ಅರ್ಜೆಂಟಲ್ಲಿ ಅದ್ರ ಕೆಳಗಡೆನೆ ಮುಚ್ಚಿಟ್ಟಿರ್ತಾಳೆ. ಅದಕ್ಕೆ ಅವಳು ಟೆನ್ಷನ್ ಪಟ್ಕೊಬಿಟ್ಟಿರ್ತಾಳೆ. ಈಗ ಸೆಕ್ರೆಟ್ರಿ ಕಿಮ್ ಅಲ್ಲಿಂದ ಎದ್ದೊಳ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆದರೆ ಹೀರೋ ಎರಡು ಕೈಯಿಂದ ಅವಳನ್ನ ಹಗ್ ಮಾಡಿಕೊಂಡು ಹೀಗೆ ಸ್ವಲ್ಪ ಹೊತ್ತು ಇರು ಅಂತ ಕೇಳ್ಕೊತಾನೆ. ಹೀರೋ ಹೇಳ್ತಾನೆ, ನಾನು ಕೂಡ ಒಂದ್ಸತಿ ಲವ್ನ ಟ್ರೈ ಮಾಡಬೇಕು ಅಂತ, ಅದು ಕೂಡ ನಿನ್ನ ಜೊತೆ ಮಾತ್ರ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಫುಲ್ಲು ಶಾಕ್ ಆಗಿಬಿಡ್ತಾಳೆ. ಸೊ ಇಲ್ಲಿಗೆ 4th ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಎಪಿಸೋಡ್ ನೋಡಿಲ್ಲ ಅವ್ರಿಗೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.